ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಸಮಚರಣ ಸರೋಜಂ ಸಾಂದ್ರನೀಲಾಂಬುದಾಭಂ ಜಗದನೇತಪಾಣಿಂ ಮಂಡನಂ ಮಂಡನಾನಾಂ ತರುಣ ತುಳಸಿ ಮಾಲಾ ಕಂದರಂ ಕಂಜನೇತ್ರಂ ಸದೈರವಲಹಾಸಂ ವಿಠ್ಠಲಂ ಚಿಂತಯಾಮಿ. ಶ್ರೀನಿವಾಸಂ ಜಗನ್ನಾಥಂ ಪದ್ಮಾವತ್ಯಾ ವಿರಾಜಿತಂ ಬ್ರಹ್ಮಾದ್ಯೈವತಂ ವಂದೇ ಕುಲದೇವಂ ರಮಾಪತಿಂ. ಕೃಷ್ಣಂ ವಂದೇ ಮಂತಪಾಶಧರಂ ದಿವ್ಯಾರ್ಪಕಾಕೃತಿಂ ಶಿಖಾಬಂಧತ್ರಯೋಪೇತಂ ವೈಷ್ಣೀಮಧ್ವಕರಾರ್ಚಿತಂ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಯಸ್ಯ ವಾ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಚ ಯೋಗೀಂದ್ರಂ ಕಾಮಭಾಣಚಿದಂ ಸದಾ. ಆಕೇರಳಂ ತಥಾ ಸೇತುಂ ಆನಂದಂ ಚ ಹಿಮಾಲಯಂ ನಿರಾಕೃತಾದ್ವೈತಶೈವಂ ವಿಬುಧೇಂದ್ರಗುರುಂ ಭಜೆ. ತಂ ವಂದೇ ನರಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನರಸಿಂಹಚರಣಂ ಶ್ರೀಪಾದರಾಜಂ ಗುರುಂ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ಕಾಮಧೇನುರ್ಯಥಾ ಪೂರ್ವಾ ಸರ್ವಾಭೀಷ್ಟಃ ಫಲಪ್ರದಃ ತಥಾ ಖಲು ವಾದಿರಾಜ ಶ್ರೀಪಾದೋ ಭೀಷ್ಟದಃ. ಮಂತ್ರಾಲಯ ನಿವಾಸಿ ಮಾಂ ಜಾಗತ್ಕಾಲ ಸದಾವತು ನ್ಯಾಯಮುಕ್ತಾವಲಿ ಕರ್ತಾ ಸ್ವಪ್ನೆ ರಕ್ಷತು ಮಾಂ ಸದಾ. ರಾಮಪಾದಾಂಬುಜಾಸಕ್ತಂ ರಾಘವೇಂದ್ರ ಗುರುಪ್ರಿಯಂ ಮುನೀಂದ್ರಯೋಗಿನಂ ಸೇವೆ ಕಾಮಿತಾರ್ಥಪ್ರದಾಯಕಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಹಯಗ್ರೀವಪದಾಂಬೋಜಸ್ವಾದೀಶಪ್ರಿಯಂ ಗುರುಗೋವಿಂದ ವಿಠಲದಾಸಪದ್ಯಂ ಗುರುಂ ವಂದೇ ನಿರಂತರಂ. ಆಪಾದಮೂಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವ ಅನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನೆನ್ನೆ ದಿನ ಚಿಂತನೆ ಮಾಡೋ ಹಾಗೆ ಸ್ವಾಮಿ ಕಲ್ಯಾಣಕ್ಕೆ ಎಲ್ಲ ದೇವತೆಗಳು ಕೂಡ ಬಂದಿದ್ದಾರೆ. ಬ್ರಹ್ಮದೇವರಿಂದ ಆದಿಯಾಗಿ ಪ್ರತಿಯೊಬ್ಬರು ಬಂದು ಈ ಕಾರ್ಯದಲ್ಲಿ ನಿಂತು ತನ್ನ ಮದುವೆ ಮಾಡಿದ ಬಗೆ ಇನ್ನೊಬ್ಬರ ಹೆಸರು ಹೇಳಿದ ಬಗೆ ಅಂತ, ತನ್ನ ಮದುವೆ ತಾನೇ ನಿಶ್ಚಯ ಮಾಡಿಕೊಂಡ್ರು ಇನ್ನೊಬ್ಬರು ಕೀರ್ತಿ ಬರಲಿ ಅಂತ ಹೇಳಿ ಇನ್ನೊಬ್ಬರ ಹೆಸರು ಹೇಳಿದ ಬಗೆ ಅಂತ ದಾಸರು ಸ್ತುತಿ ಮಾಡ್ತಾ ಇದ್ದಾರೆ. ಸರಿ ಆಯಿತು, ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ಸ್ವಾಮಿ ಎಲ್ಲ ನಿಶ್ಚಯವಾಗಿದೆ ಅಂದಾಗ ನನಗೆ ಚಿಂತನೆ ಮಾಡಿದ್ವಿ. ರುದ್ರದೇವರು ಹೇಳಿದ್ರು ವಿನೋದ ವಚನಂ ಕೃಷ್ಣ ಭಾಷಸೆ ಪ್ರಕೃತೋ ಯತ ಮನಸ್ತಸ್ತ್ರೇ ಪ್ರಶಸ್ತಂ ಚೇತ್ ಕ್ರಿಯಾತಾಮಿತಿ ಚಾಬ್ರವೀತ್. ಎಲ್ಲರನ್ನು ಕರೆದಿರ್ತಕ್ಕಂಥ ನೀನು ಲಕ್ಷ್ಮೀದೇವಿನ ಕರೆದಿಲ್ವಲ್ಲ ಚಿಂತನೆ ಮಾಡಿದ್ರು ಅಂತ ನೆನೆ ನೋಡ್ತಾ ಇದ್ದೆ. ಸರಿ, ಪರಮಾತ್ಮ ಹೇಳ್ದ ಲಕ್ಷ್ಮೀದೇವಿ ಇಲ್ಲದೆ ಮದುವೆ ನಡೆಯೋದೇ ಇಲ್ಲ. ಯಾಕಂದ್ರೆ ಶ್ರೀಪಾದರಾಜರದು ಬ್ರಹ್ಮಣ್ಯ ತೀರ್ಥರು ಶ್ಲೋಕ ಮಾಡುವಾಗ ವ್ಯಾಸರಾಜರು ಹೇಳ್ತಾರೆ ಇವರು ಅನುಗ್ರಹ ಹೇಗೆ ಪಡಿಬೇಕು, ಇವರು ಹೇಗೆ ಪೂಜೆ ಮಾಡಿದ್ದಾರೆ ಅಂದ್ರೆ ಒಂದೇ ಬ್ರಹ್ಮಣ್ಯ ತೀರ್ಥಂ ಶುಭತಮ ಚರಿತಂ ಸೇವಿತ ಶ್ರೀ ಸಮೇತಂ. ಶ್ರೀ ಸಮೇತವಾಗಿ ಉಪಾಸನೆ ಮಾಡೋದು ಬ್ರಹ್ಮಣ್ಯ ತೀರ್ಥರು. ಶ್ರೀಪಾದರಾಜರು ಅಷ್ಟೇ ಪೂಜಿತ ಶ್ರೀ ಲಕ್ಷ್ಮೀ ಸಹಾಯಂ ಅಂತಂದ್ರು. ಆದ್ರೆ ಪರಮಾತ್ಮನ ಉಪಾಸನೆ ಮಾಡಬೇಕಂದ್ರೆ ಲಕ್ಷ್ಮೀ ಸಹಿತವಾಗಿ ಉಪಾಸನೆ ಮಾಡಬೇಕು. ಲಕ್ಷ್ಮೀದೇವಿನೇ ಇಲ್ಲದೆ ನಾನು ಹೆಂಗೆ ನಿನ್ನ ಉಪಾಸನೆ ಮಾಡಲಿ ಅಂತ ಕೇಳೋದು ನಮ್ಮ ತಿರುತ್ತಲ್ಲಿ. ಅಯ್ಯೋ ಇದೊಳ್ಳೆ ಚಿಂತೆ ಆಯ್ತಲ್ಲ, ಲಕ್ಷ್ಮೀದೇವಿ ಇಲ್ಲದೆ ಹೇಗೆ ಮದುವೆ ನಿಶ್ಚಯ ಮಾಡಿಕೊಳ್ಳಿ ಅಂತ ಚಿಂತನೆ ಮಾಡಿ ಒಂದು ನಿರ್ಣಯಕ್ಕೆ ಬಂದು ಪರಮಾತ್ಮ ನೋಡು ಈ ವಿಚಾರ ಕೇಳಿದ ತಕ್ಷಣ ತಲೆನೋವು ಬಂದ್ಬಿಡ್ತು. ನೀ ಹೇಗಾದ್ರೂ ಮಾಡಿ ಬ್ರಹ್ಮ ನೀನೇ ತಾನೇ ಯಜಮಾನ, ಹೋಗಿ ಆ ಲಕ್ಷ್ಮೀದೇವಿನ ಕೊಲ್ಲಾಪುರದಿಂದ ಕರ್ಕೊಂಬ. ಬ್ರಹ್ಮದೇವರು ಸ್ವಾಮಿ ಇಷ್ಟೆಲ್ಲ ಜವಾಬ್ದಾರಿ ಇಟ್ಕೊಂಡು ಇದನ್ನೆಲ್ಲ ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ, ನಾನಂತೂ ಖಂಡಿತ ಹೋಗಲ್ಲ. ಸರಿ ರುದ್ರ ನೀನೇ ತಾನೇ ಹೇಳಿದ್ದು ಲಕ್ಷ್ಮೀದೇವಿ ಇಲ್ಲ ಅಂತ ಹೋಗಿ ಕರ್ಕೊಂಬ. ಅಪ್ಪ ನಾನಂತೂ ಖಂಡಿತ ಹೋಗಲ್ಲ, ಅಮ್ಮ ನೋಡಿದಾಗೆಲ್ಲ ಬೈತಾಳೆ,
ಬರೀ ಅರ್ಧ ಮೈಯಲ್ಲಿ ಇದೆಯಾ, ಅರ್ಧ ಮೈ ಇದೆಯಾ, ಪೂರ್ತಿ ಬಟ್ಟೆ ಹಾಕೋ. ಈ ಮೊಮ್ಮಕ್ಕಳೆಲ್ಲ ಹಬ್ಬದ ಸಂದರ್ಭದಲ್ಲಿ ಏನಾದ್ರು ಕಚ್ಚೆ ಉಡಿಸ್ಬಿಟ್ರೆ ರಾತ್ರಿವರೆಗೂ ಅದೇ ಅಜ್ಜಿ ಬೈತಾ ಇರ್ತಾರೆ, ಮೈ ತುಂಬಾ ಬಟ್ಟೆ ಹಾಕೊಳ್ಳೋ. ಹಾಗೆ ಯಾವಾಗಲೂ ಗಜ ಚರ್ಮಾಂಬರದರ ಅಮ್ಮ ಯಾವಾಗಲೂ ಹೇಳ್ತಾರೆ, ಈಗಿರ್ಬೇಡ, ಅಗೋರಿ ಅಂತ ಇರಬೇಡ ಅಂತ. ಹಾಗಾಗಿ ನಾನು ಹೋಗಲ್ಲ. ಮತ್ತೆ ಯಾರನ್ನ ಕಳಿಸೋದು? ಇಂದ್ರದೇವರೇ ಅಪ್ಪ ಖಂಡಿತ ಇಲ್ಲ. ಹೀಗೆ ಒಬ್ಬೊಬ್ಬ ದೇವತೆಗಳು ನಾನು ಹೋಗಲ್ಲ ಅಂತ ಚಿಂತನೆ ಮಾಡೋದು. ಶ್ರೀನಿವಾಸ ದೇವರು ಹೇಳಿದ್ರು, ಲಕ್ಷ್ಮಿಗೆ ಯಾರ ಮೇಲೆ ಬಹಳ ಅಭಿಮಾನ ಇದೆ, ಯಾರ ಮೇಲೆ ಒಂದು ಪ್ರೀತಿ ಇದೆ, ಪುತ್ರ ವಾತ್ಸಲ್ಯ ಯಾರ ಮೇಲಿದೆ ಅಂತ ಚಿಂತನೆ ಮಾಡಿ ಒಂದು ನಿರ್ಣಯಕ್ಕೆ ಬಂದರು. ಬ್ರಹ್ಮದೇವರು ಹೇಳಿದ್ರು, ಸ್ವಾಮಿ, ಸೂರ್ಯನ ಕಂಡ್ರೆ ಲಕ್ಷ್ಮೀ ದೇವಿಗೆ ಒಂದು ಅನುಕಂಪ ಇದೆ. ಆ ಕೊಲ್ಲಾಪುರಕ್ಕೆ ಹೋಗಿ ಆ ಸೂರ್ಯ ದೇವರೇ ಹೋಗಿ ಆ ಲಕ್ಷ್ಮೀ ದೇವಿನ ಕರ್ಕೊಂಡ್ ಬರ್ಬೋದು. ಹೇಗೆ ಅಂತ ಕೇಳಿದ್ರು. ಆಗ ಹೇಳಿದ್ರು, ಲಕ್ಷ್ಮೀ ದೇವಿಗೆ ಕಮಲಜೆ ಅಂತ ಹೆಸರು. ಕಮಲಜ, ಕಮಲದಲ್ಲಿ ಜನಿಸ್ತಕ್ಕಂಥವಳು. ಕಮಲದು ಯಾವಾಗ ಹರಡುತ್ತೆ? ಸೂರ್ಯ ಬಂದಾಗ ಹರಡುತ್ತೆ. ಯಾವಾಗ ಇದು ಹರಡುತ್ತೆ? ಲಕ್ಷ್ಮೀ ದೇವಿ ಬಂದ ಸನ್ನಿಧಾನವನ್ನು ವಹಿಸ್ತಾಳೆ. ಹಾಗಾಗಿ ಲಕ್ಷ್ಮೀ ದೇವಿಗೆ ಮತ್ತೆ ಆ ಕಮಲಕ್ಕೂ ಒಂದು ಸಂಬಂಧ ಇದೆ. ಆ ಕಮಲ ಹರಡಿದಾಗ ಲಕ್ಷ್ಮೀ ಬಂದಲ್ಲಿ ನೆಲೆಸೋದು. ಹಾಗಾಗಿ ಇವರಿಬ್ಬರಿಗೆ ಆ ವಾತ್ಸಲ್ಯದ ಒಂದು ಅಭಿಮಾನ ಇದೆ. ಆ ಸೂರ್ಯನಿಗೆ ಲಕ್ಷ್ಮೀ ದೇವರಲ್ಲಿ ಅಧಿಕವಾಗಿರ್ತಕ್ಕಂಥ ತಾಯಿ ಮಮತೆ ಇದೆ. ಕಳಿಸೋದು ಸೂರ್ಯನ ಕರೆಸೋದು. ಸೂರ್ಯ ನೋಡು, ಅಮ್ಮನ್ನ ನೀನೇ ಕರ್ಕೊಂಡ್ಬರ್ಬೇಕು, ಮಹಾಲಕ್ಷ್ಮಿ ನೀನೇ ಕರ್ಕೊಂಡ್ಬರ್ಬೇಕು. ಅಲ್ಲ, ನೀವೆಲ್ಲ ಸ್ತುತಿ ಮಾಡಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂದ್ರೂ ಬರ್ತಾ ಇಲ್ಲ ಅವಳು. ಹೀಗಿರುವಾಗ ನಾನು ಕರೆದ್ರೆ ಬರ್ತಾಳ? ಖಂಡಿತ ಬರ್ತಾಳೆ. ನೀನು ಹೋಗ್ಬಿಟ್ಟು ಶ್ರೀನಿವಾಸ ಮದುವೆ ಆಗ್ತಿದ್ದಾನೆ ಬಾ ಅಂದ್ರೆ ಕಪಾಳ ಹೊಡಿತಾಳ ಅಷ್ಟೇನೆ. ಹಾಗೆಲ್ಲ ಹೇಳೋದು. ಏನು ಹೇಳು ಅಂತಂದ್ರೆ, ಶ್ರೀನಿವಾಸನಿಗೆ ತುಂಬಾ ಹುಷಾರಿಲ್ಲ, ಈಗಲೂ ಆಗ್ಲು ಅಂತಿದ್ದಾನೆ ಅಂತ ಹೆದರ್ಸು. ಹೆಂಡತಿ ಆದವಳು ಗಂಡನ ಬಗ್ಗೆ ಏನಾದ್ರು ಆತಂಕದ ಸುದ್ದಿ ಹೇಳಿದ್ರೆ ಎಷ್ಟೇ ಜಗಳ ಮಾಡಲಿಲ್ಲ, ಅಯ್ಯೋ ನನ್ನ ಗಂಡನಿಗೆ ಏನಾಯ್ತು ಅಂತ ಓಡೋಡು ಬರ್ತಾರೆ. ಈ ರೀತಿ ನಾಟಕ ಮಾಡಿಲ್ವಾ, ಆಮೇಲೆ ನಾನು ಮಿಕ್ಕಿದ್ ನೋಡ್ಕೊತೀನಿ ಅಂತ ಪರಮಾತ್ಮ. ಸರಿ ಆಯ್ತು, ಬ್ರಹ್ಮದೇವರಿಗೆ ಹೇಳ್ದ, ನನ್ನ ಮೈ ಮುಟ್ಟು ಅಂತ. ಬ್ರಹ್ಮದೇವರು ಮುಟ್ತಾರಂತೆ, ಕೆಂಡದಂತೆ ಇದೆ ಮೈ, ನೋಡು ನನಗೆ ಜ್ವರ, ಹಾಗಾಗಿ ಲಕ್ಷ್ಮೀ ದೇವಿಗಳು ತುಂಬಾ ಜ್ವರ ಇದೆ ಅಂತ. ಸರಿ ಆಯ್ತು, ಸೂರ್ಯ ಸಿದ್ಧ ಮಾಡಿಕೊಂಡ, ಹೊರಡ್ತೀನಿ ಅಂತ ಹೊರಟ, ಕೊಲ್ಲಾಪುರಕ್ಕೆ ಹೋದ. ಬೇರೆ ಪುರಾಣದಲ್ಲಿ ನೋಡೋ ಹಾಗೆ ಯಾವತ್ತು ಅವ್ನು ತಲುಪದ ಅಂತಂದ್ರೆ, ಈ ಮದುವೆ ನಿಶ್ಚಯ ಯಾವಾಗ ಆಯ್ತು ಅಂತಂದ್ರೆ 4-5 ತಿಂಗಳು ಮುಂಚೆ ಆಯ್ತಂತೆ. ವೈಶಾಖ ಶುದ್ಧ ದಶಮಿಗಿಂತ 4-5 ತಿಂಗಳು ಮುಂಚೆ ಆಯ್ತಂತೆ. ಸೂರ್ಯ ಹೋಗಿ ಕರ್ಕೊಂಡ್ಬಂದಿದ್ದು ಯಾವ ದಿವಸ ಅಂತಂದ್ರೆ ಚೈತ್ರ ಮಾಸ ಶುಕ್ಲ ಪಕ್ಷದ ಪಾಡ್ಯದ ದಿನ, ಅಂದ್ರೆ ಯುಗಾದಿ ಹಬ್ಬದ ದಿನ. ಅದಕ್ಕೇನಪ್ಪ ಸಂಕೇತ ಅಂದ್ರೆ, ಇವತ್ತು ಕೊಲ್ಲಾಪುರದಲ್ಲಿ ಯುಗಾದಿ ಹಬ್ಬದ ದಿನ ಸೂರ್ಯನ ಕಿರಣ ಲಕ್ಷ್ಮೀ ದೇವಿ ಪಾದಕ್ಕೆ ಬೀಳುತ್ತೆ, ಬೇರೆ ಯಾವ ದಿನ ಅಂತ ಬೀಳಲ್ಲ. ಅದಕ್ಕೆ ಏನ್ ನಿರ್ಣಯ ಮಾಡ್ತಾರೆ ಪದ್ಮಪುರಾಣದಲ್ಲಿ ಅಂತಂದ್ರೆ, ಅವನು ಯಾವತ್ತು ಕರ್ಕೊಂಡ್ಬಂದಿದ್ದು ಅಂತಂದ್ರೆ ಈ ದಿನ ಹೋಗಿ ಕರ್ಕೊಂಡ್ಬಂದ. 8 ದಿನಗಳ ಕಾಲ ದೇವತೆಗಳಲ್ಲಿದ್ರ ಅಂತ ವಿಚಾರ ಮಾಡಿ 8 ದಿನಗಳ ಕಾಲ ತೀರ್ಥ ಊಟಗಳೆಲ್ಲ ಶ್ರೀನಿವಾಸ ದೇವರ ಸನ್ನಿಧಾನದಲ್ಲೇ ಆಯ್ತು ಅಂತ ಪದ್ಮಪುರಾಣ ವರ್ಣನೆ ಮಾಡ್ತಾರೆ. ಇಷ್ಟು ವೈಭವ ನಡೀತಂತೆ. ಶ್ರೀನಿವಾಸ ದೇವರ ಮದುವೆಗೆ 3-4 ತಿಂಗಳು ಮುಂಚೆನೆ ಎಲ್ಲ ದೇವತೆಗಳು ಬಂದು ನಿರ್ಣಯ ಮಾಡಿದ್ರು ಅಂತಂದ್ರೆ ಆ ಮದುವೆ ಎಷ್ಟು ಚೆನ್ನಾಗಿ ಆಗಿರ್ಬೇಕು, ನಾವು ಯಾರು ಕಲ್ಪನೆ ಮಾಡ್ಕೊಳಿಕ್ಕಾಗಲ್ಲ. ಸರಿ, ಈ ತರ ಹೇಳಿದ್ರು. ಸೂರ್ಯ ಹೋದ, ಲಕ್ಷ್ಮೀ ದೇವಿಗೆ ನಮಸ್ಕಾರ ಮಾಡ್ದ. ಈ ಮಧ್ಯದಲ್ಲಿ ಒಮ್ಮೆ ನಾರದರು ಹೋಗಿದ್ರಂತೆ. ನಾರದರು ಹೋದಾಗ ಆ ನಾರದರನ್ನ ಲಕ್ಷ್ಮೀ ದೇವಿ ನೋಡ್ಲೇ ಇಲ್ವಂತೆ. ಯಾಕಂದ್ರೆ ಲಕ್ಷ್ಮೀ ಹತ್ರ ಬಂದು ನಾರಾಯಣ ಅಂದಿದ್ದಕ್ಕೆ ನೋಡ್ದ. ನನ್ನ ಕರೆದಿ ಲಕ್ಷ್ಮೀ ನಾರಾಯಣ ಅಂತ ಹೇಳಿಲ್ಲ, ನಾರದ ಅಂತ ಮಾತಾಡ್ಸ್ಲಿಲ್ಲ ಲಕ್ಷ್ಮಿ. ನಾರದರು ಪುನಃ ಹೊರಟು ಬಿಟ್ಟಿದ್ರು. ಈಗ ಸೂರ್ಯ ಬಂದಿದ್ದಾನೆ. ಸೂರ್ಯ ಬಂದ್ರು, ಸೂರ್ಯನನ್ನು ನೋಡ್ಲಿಲ್ಲ ಲಕ್ಷ್ಮೀ ದೇವಿ. ಸೂರ್ಯ ಬಂದ ನಮಸ್ಕಾರ ಮಾಡ್ದ. ಆ ಸೂರ್ಯನ ಮುಖ ನೋಡಿದ್ರಂತೆ, ಸೂರ್ಯನ ಮುಖದಲ್ಲೇ ಬೆವರು ಬರ್ತಿತ್ತಂತೆ. ಅದಕ್ಕೆ ಸೂರ್ಯನ ಕಿರಣ ಎಷ್ಟಿತ್ತು ಅಂತ ಹೇಳುವಾಗ ಹರಿವಂಶ ಪ್ರಾರಂಭದಲ್ಲಿ ಒಂದು ಮಾತು ಹೇಳ್ತಾರೆ. ಏನದು ಅಂತಂದ್ರೆ, ಸಾಂಗನಾದೇವಿಗೆ ಸೂರ್ಯನ ಬಿಸಿಲು ತಡೀಲಿಕ್ಕಾಗಲಿಲ್ಲ. ಅವಳು ತಾಪಮಾನ ಎಷ್ಟಿತ್ತು ಸೂರ್ಯನದು ಅಂತಂದ್ರೆ, ಆ ಸಾಂಗನಾದೇವಿ ತಡೀಲಿಕ್ಕಾಗದೆ ತನ್ನದೇ ಇನ್ನೊಂದು ಪ್ರತಿರೂಪವನ್ನು ಮಾಡಿ ಅವಳಿಗೆ ಆಜ್ಞೆ ಮಾಡಿ ಹೋದ್ಲಂತೆ. ಸೂರ್ಯನ ಒಟ್ಟಿಗೆ ನಾನು ಒಂದು ಕಿಂಚಿತ್ ಕೂಡ ಯಾವತ್ತೂ ಮುಖವನ್ನು ಸಿಂಗರಿಸಿಲ್ಲ, ಯಾವತ್ತೂ ಸೂರ್ಯನಿಗೆ ವಿರುದ್ಧವಾಗಿ ನಾನು ನಡೆದಿಲ್ಲ, ನೀನು ಅದೇ ರೀತಿ ಪಾಲನೆ ಮಾಡು. ನಾನು ಏನಕ್ಕೆ ಸೂರ್ಯನಿಗೆ ಹೇಳದೆ ಹೋಗ್ತಿದ್ದೀನಿ ಅಂತಂದ್ರೆ, ಗಂಡನಿಂದ ನನಗೆ ತಾಪ ಆಗ್ತಿದೆ ಅಂತಂದ್ರೆ ಅದು ಅವನಿಗೆ ಅಗೌರವ ಸಲ್ಲಿಸಿದಾಗುತ್ತೆ. ಅದಕ್ಕೆ ನಾನು ಈ ನಾಟಕ ಮಾಡಬೇಕು ಅಂತ ಹೇಳಿ ಅವಳು ಭೂಲೋಕಕ್ಕೆ ಬಂದು ಅಂತೆಲ್ಲ ಕತೆ ಕೇಳ್ತೀವಿ. ತದನಂತರದಲ್ಲಿ ಅವಳು ಸಾಂಗನಾದೇವಿ ಅವೆಲ್ಲ ಮುಂದೆ ದೊಡ್ಡ ಕತೆ.
ಸಾಧನಾದೇವಿ ಕುದುರೆ ರೂಪವನ್ನು ಧಾರಣೆ ಮಾಡಿದ್ಲು. ಛಾಯಾದೇವಿ ಇದೆಲ್ಲ ಕಥೆ ಗೊತ್ತಾಯಿತು. ಛಾಯಾದೇವಿ ಹೇಳಿದ್ಲು, ನಿಮ್ಮ ತಾಪಮಾನ ಜಾಸ್ತಿ ಇದೆ ಅಂದಾಗ ಸೂರ್ಯ ತನ್ನ ಶಾಖವನ್ನು, ತನ್ನ ಕಿರಣವನ್ನು ಸಾಣೆ ಹೇಳಿದ್ನಂತೆ. ಎಷ್ಟರ ಮಟ್ಟಿಗೆ ಸಾಣೆ ಹೇಳಿದ ಅಂದರೆ 100% ಇದ್ದ ವೋಲ್ಟೇಜು 10% ಬಂತಂತೆ. ಇವಾಗ ಇರೋದು 10% ಸೂರ್ಯ. ಆ ಕಾಲಕ್ಕೆ ಇನ್ನೆಂಥ ತಾಪಮಾನ ಇತ್ತು ನಾವು ಯೋಚನೆ ಮಾಡಬೇಕು. ಅಂತ ಸೂರ್ಯನೇ ಬೆವರ್ಲಿಕ್ಕೆ ಪ್ರಾರಂಭ ಮಾಡದಂತೆ ಲಕ್ಷ್ಮೀದೇವಿ ಮುಂದೆ. ಯಾರೇ ಆಗಲಿ ಇಡೀ ಜಗತ್ತನ್ನು ಧಾರಣೆ ಮಾಡಿರ್ತಕ್ಕಂಥ ಆ ಲಕ್ಷ್ಮೀದೇವಿ ಮುಂದೆ ಆ ಗೌರವವನ್ನು ಸೂಚನೆ ಮಾಡಬೇಕು, ಆತಂಕವನ್ನು ತೋರಿಸಬೇಕು ಅಂತ ಈ ರೀತಿ ಮಾಡ್ತಾ ಇದ್ದಾರೆ. ಲಕ್ಷ್ಮೀದೇವಿ ನೋಡಿದ್ಲು, ಏನು ಸೂರ್ಯ ಇಷ್ಟು ಆತಂಕದಲ್ಲಿದೆಯಲ್ಲ ಅಮ್ಮ, ಏನು ಅಂತ ಹೇಳಿ. ಅಲ್ಲಿ ಶ್ರೀನಿವಾಸನಿಗೆ ಹೀಗಾಗೋಯ್ತು. ಏನಾಯ್ತು ಶ್ರೀನಿವಾಸನಿಗೆ ಏನು ಅಂತ ಹೇಳಿ ಈ ಸ್ಥಿತಿ ಬರಬಾರ್ದಿತ್ತು. ಯಾರು ಬರೀ ಕ್ವಶನ್ ಮಾರ್ಕ್ ಎಕ್ಸ್ಪ್ಲಮೇಟರಿ ಮಾರ್ಕ್ ಆಗ್ತೀವಿ, ಮುಂದೆ ಕೇಳಪ್ಪ ವಿಚಾರ ಅಂತ ಹೇಳ್ತೀವಿ. ಹಂಗೆ ಲಕ್ಷ್ಮೀದೇವಿ ಹೇಳಿದ್ರು, ಸುತ್ತಿ ಬಳಸಿ ಮಾತಾಡಬೇಡ, ಏನಿದೆ ನೇರವಾಗಿ ಹೇಳು. ನೀನು ನಾರಾಯಣನ ಪಕ್ಷದವನು, ಏನೋ ಅಪರೂಪಕ್ಕೆ ಈ ಕಡೆ ಬಂದ್ಬಿಟ್ಟಿದೀಯಾ? ಇಲ್ಲಮ್ಮ, ಶ್ರೀನಿವಾಸನಿಗೆ ತುಂಬಾ ಹುಷಾರಿಲ್ಲ, ಆಸ್ತಿ ಮೇಲೆ ಮಲಗದವನು ಎದ್ದೇ ಇಲ್ಲ. ಹೌದಾ, ಏನಾಯ್ತು ಶ್ರೀನಿವಾಸನಿಗೆ? ಏನೋ ಗೊತ್ತಿಲ್ಲ, ಕೆಟ್ಟ ಜ್ವರ ಅಂದ್ರೆ ಕೆಟ್ಟ ಜ್ವರ. ಎಷ್ಟು ಒದ್ದೆ ಬಟ್ಟೆ ಹಾಕಿದ್ರು ಒದ್ದೆ ಬಟ್ಟೆನ ಸುಟ್ಟೋಗ್ತಾ ಇದೆ, ಅಷ್ಟು ಜ್ವರ. ಅಬ್ಬಬ್ಬಬ್ಬ, ನಡಿ ಮತ್ತೊಂದು ಕ್ಷಣ ವ್ಯರ್ಥ ಮಾಡೋದು ಬೇಡ, ಶ್ರೀನಿವಾಸನಿಗೆ ಏನಾಗಿದೆ ಅಂತ ಹೇಳಿ ಧಾವಿಸ್ಕೊಂಡು ಬಂದಂತೆ. ಬಂದು ಕೆಲವು ಕಾಲ ಆಯ್ತು ಕೊಲ್ಲಾಪುರದಿಂದ ವೆಂಕಟಗಿರಿಗೆ ಬರಲಿಕ್ಕೆ. ಬಂದು ಶ್ರೀನಿವಾಸ ನೋಡಿದ್ರೆ ಆರಾಮಾಗಿ ಓಡಾಡ್ಕೊಂಡಿದ್ದಾನೆ. ಅಲ್ಲಿ ಜ್ವರ ಇಲ್ಲ, ಎಂಥದಿಲ್ಲ. ಬ್ರಹ್ಮದೇವರು ಹೇಳದಂತೆ, ಅಪ್ಪ ವೆಂಕಪ್ಪ, ಅಮ್ಮ ಬರ್ತಾ ಇದ್ದಾಳೋ, ಹೀಗೆ ಇರ್ಬೇಡ, ಮಲ್ಕೊಳೋ, ಬ್ರಹ್ಮ ನನ್ನ ಮುಟ್ಟು ಅಂದಂತೆ. ಮುಟ್ಟಿದ್ರೆ ಕೈ ಸುಡ್ತಾನೆ ಬ್ರಹ್ಮದೇವರ, ಅಷ್ಟು ಜ್ವರ. ಅವನಿಗೆ ಯಾವಾಗ ಬೇಕೋ ಜ್ವರ ಬರ್ಸ್ಕೊತಾನೆ, ಯಾವಾಗ ಬೇಕೋ ಕಳೀತಾನೆ. ಹೋದ ಆಸ್ತಿ ಮೇಲೆ ನೋಡ್ಕೊಂಡ ಒದ್ದೆ ಬಟ್ಟೆ ಹಾಕಿದ್ದಾನಂತೆ. ಲಕ್ಷ್ಮೀದೇವಿ ಬಂದು, ಎಲ್ಲಿ ನಾರಾಯಣ, ಎಲ್ಲಿ ನಾರಾಯಣ? ಆ ಮನ್ಮಥ ನಮಸ್ಕಾರ ಮಾಡ್ದ, ಅಮ್ಮ ಬಾ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋದ. ಕರ್ಕೊಂಡು ಹೋದ. ಶ್ರೀನಿವಾಸನ್ ನೋಡಿದ್ರೆ ಕಣ್ಣು ಮುಚ್ಚಿಬಿಟ್ಟಿದ್ದಾನೆ, ವಿಪರೀತ ಜ್ವರ. ಆ ಲಕ್ಷ್ಮೀದೇವಿ ಏನು ಮಾಡಿದ್ರು, ಶ್ರೀನಿವಾಸನ್ ಕೇಳಿದ್ರಿ ಸ್ವಾಮಿ ಅಂತ ಕರೆದ್ರು. ಶ್ರೀನಿವಾಸ ಕಣ್ಬಿಟ್ಟು ಅಮ್ಮನ ಮುಖ ನೋಡ್ದ, ಲಕ್ಷ್ಮೀ ಮುಖ ನೋಡ್ದ. ಆ ಮಂದಹಾಸ ಬಂತು ಅವನ ಮುಖದಲ್ಲಿ. ಕೂತ್ಕೊಂಡು ಕೈ ಹಿಂಗೆ ಕೊಡೋದ್ನಂತೆ. ಲಕ್ಷ್ಮಿ ಈಗ ಮುಟ್ಟು ನೋಡಿ ನನ್ನ, ಮುಟ್ಟಿದ್ರೆ ಜ್ವರನೇ ಇಲ್ಲ. ಯಾರು ಹೆಂಡತಿ ಪಕ್ಕದಲ್ಲಿ ಇರ್ತಾರೋ ಜ್ವರವಿಲ್ಲ, ಏನಿಲ್ಲ, ನೀನು ಬಂದಲ್ಲ ಎಲ್ಲ ಜ್ವರ ಮಾಯ ಅಂದ. ಅಂದ್ರೆ ಆ ಲಕ್ಷ್ಮಿಯಲ್ಲಿ ಇರ್ತಕ್ಕಂಥ ಪ್ರೀತಿ ವಿನೋದವನ್ನು ಸ್ವಾಮಿ ತಾನು ತೋರಿಸ್ತಾ ಇದ್ದಾನೆ. ಸರಿಯಾಗಿ ಜ್ವರ ಹೋಯ್ತು. ಲಕ್ಷ್ಮೀದೇವಿ ನೋಡಿದ್ಲು, ಸ್ವಾಮಿ ಅಂತ ತತ್ಕಾರ್ಯವನ್ನು ನಾ ಮಾಡುತ್ತೆ, ನಿನ್ನ ಬಿಟ್ಟು ನಾ ಬಂದ್ಬಿಟ್ನಲ್ಲ. ಹೌದು, ಏನಿದು ಇಷ್ಟೊಂದು ಜನ ಎಲ್ಲ ಸೇರಿದ್ರಲ್ಲ, ಬ್ರಹ್ಮ ದೇವತೆಗಳೆಲ್ಲ ಇಲ್ಲಿದ್ದಾರೆ, ಏನು ವಿಚಾರ? ಆಗ ಶ್ರೀನಿವಾಸ ಹೇಳ, ನೀನೇ ಹಿಂದೆ ಸೀತೆ ಆಗಿರೋ ಕಾಲಕ್ಕೆ ನಿನ್ನ ಪ್ರತಿರೂಪದಂತಿದ್ದಂಥ ವೇದವತಿಯನ್ನು ಮದುವೆ ಆಗುವ ಅಂತ ಹೇಳಿದ್ರಲ್ಲ, ಹಾಗಾಗಿ ನಾನು ಒಂದು ಅವತಾರವನ್ನು ಮಾಡಿ ವಿವಾಹ ಆಗ್ತೀನಿ ಅಂತ ಹೇಳಿದ್ನಲ್ಲ, ಹಾಗಾಗಿ ಆ ವೇದವತಿಯೇ ಈಗ ಪದ್ಮಾವತಿ ಆಗಿದ್ದಾಳೆ, ಅವಳನ್ನು ನಾನು ವಿವಾಹ ಮಾಡಿಕೊಳ್ಳಿಕ್ಕೆ ಅಂತ ಎಲ್ಲರೂ ನಿಶ್ಚಯ ಮಾಡಿದ್ದಾರೆ. ಆ ವಿವಾಹ ಮಾಡ್ಕೊತಾ ಇದ್ದೀನಿ. ಹೌದಾ ಅಂತೇಳಿ ಲಕ್ಷ್ಮೀದೇವಿ ಸಂತೋಷಪಟ್ಟು ಎಲ್ಲೆಲ್ಲ ಯಾವ್ಯಾವ ಕಾರ್ಯ ಏನೇನಾಗಿದೆ ಮನೆಯಲ್ಲಿ. ತಾಯಿ ಒಂದು 4 ದಿನ ಊರಿಗೆ ಹೋಗ್ಬಿಟ್ರೆ ಅಡುಗೆ ಮನೆ ರೂಮ್ ಎಲ್ಲ ನೋಡಬೇಕು. ಆನಂದವೋ ಆನಂದ, ಎಲ್ಲ ಕಿತ್ತಿ ಹೇಗಿರುತ್ತೋ ಹಾಗೆ ಎಲ್ಲ ಇರುತ್ತೆ. ಹಾಗೆ ಲಕ್ಷ್ಮೀದೇವಿ ನೀವೆಲ್ಲ ಏನೇನು ಮಾಡ್ಕೊಂಡ್ರು ಏನೋ, ಎಲ್ಲ ಅರ್ಧಂಬರ್ಧ ಕೆಲಸ ಮಾಡೋರು ಅಂತ ಹೇಳಿ ಅಡುಗೆ ಮನೆ ಹೋಗ್ಲಂತೆ. ನೋಡಿ ಎಲ್ಲವನ್ನು ನೋಡಿ, ಇನ್ನೇನು ಮದುವೆಗೆ ಕೆಲವೇ ಸಂದರ್ಭ ಇದೆ, ಏನು ಕಾರ್ಯ ಶುರು ಮಾಡಿಲ್ವಾ ಬ್ರಹ್ಮ ಅಂತ ಕೇಳಿದ್ರು. ಇಲ್ಲ ಅಮ್ಮ, ನೀವು ಬರೋ ತನಕ ಏನು ಶುರು ಮಾಡಬಾರದು ಅಂತ ಯಾವ ಕಾರ್ಯವನ್ನು ಶುರು ಮಾಡಿಲ್ಲ. ಸರಿ, ಆ ಇಂದ್ರದೇವರನ್ನ ಕರೆಸು. ಇಂದ್ರದೇವರು ಬಂದರು. ನೋಡು, ವಿವಾಹ ಆಗ್ತಾ ಇದೆ. ವಿವಾಹ ಆಗೋ ಕಾಲಕ್ಕೆ ಎಲ್ಲ ಕಡೆಯಲ್ಲಿ ಶೋಭಾಯಮಾನವಾಗಿ ತೋರಣಗಳಿರಬೇಕು ಅಂಥೇಳಿ ಎಷ್ಟು ಸರೋವರಗಳಿದೆ, ಆ ಸರೋವರದಲ್ಲೆಲ್ಲ ದೀಪ ಪ್ರಜ್ವಲನೆ ಮಾಡೋದಂತೆ. ಎಷ್ಟು ದಟ್ಟ ಅರಣ್ಯಗಳೆಲ್ಲ ಉದ್ಯಾನವನಗಳಾಯ್ತಂತೆ. ಆ ಇಂದ್ರದೇವರು ಬಂದು ಎಲ್ಲ ಸಭೆಯನ್ನು ನಿರ್ಮಾಣ ಮಾಡೋದಂತೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡೋದಂತೆ ಇಂದ್ರದೇವರು, ಅವ್ರ ತಂಡ. ಲಕ್ಷ್ಮೀದೇವಿಗೆ ಸಂತೋಷ ಆಯಿತು. ಶಭಾಷ್ ಇಂದ್ರ ಅಂತ ಹೇಳಿ ಅನ್ನ ಪ್ರಶಂಸೆ ಮಾಡಿ ಎಣ್ಣೆ ಸ್ನಾನ ಮಾಡಬೇಕು, ಅಭ್ಯಂಜನ ಸ್ನಾನ ಮಾಡಬೇಕು. ಹಾಗಾಗಿ ಆ ಶ್ರೀನಿವಾಸನ್ನ ಹೋಗಿ ಎಬ್ಬಿಸ್ತಾರೆ. ಸ್ವಾಮಿ, ನೀನು ಅಭ್ಯಂಜನ ಸ್ನಾನಕ್ಕೆ ಸಿದ್ಧನಾಗಬೇಕು. ಸರಿ ಆಯ್ತು ಅಂತ ಹೇಳಿ ಸ್ವಾಮಿ ಅಭ್ಯಂಜನ ಸ್ನಾನಕ್ಕೆ ಏನೇನು ಸಿದ್ಧ ಆಗಬೇಕು ಆ ರೀತಿಯೆಲ್ಲ ಸಿದ್ಧ ಆದ. ಆ ಅಭ್ಯಂಜನ ಸ್ನಾನ ಮಾಡೋ ಕಾಲಕ್ಕೂ ಆಭರಣಗಳನ್ನು ಧಾರಣೆ ಮಾಡಿದ್ದ ಅಂತ ವರ್ಣನೆ ಮಾಡುತ್ತೆ. ಆ ರೀತಿಯಲ್ಲಿ ಅವನ್ನ ಕರೆದ್ರು, ಎಲ್ಲ ಆಯಿತು. ಲಕ್ಷ್ಮೀದೇವಿ ಬಂದು
ಅಭ್ಯಂಜನವನ್ನು ಇಟ್ಕೊಂಡು ಆರತಿ ಎಲ್ಲ ಸರಸ್ವತಿ ದೇವಿಯರು ಭಾರತಿ ದೇವಿಯರೆಲ್ಲ ಆರತಿಯನ್ನು ತಯಾರು ಮಾಡಿದ್ರು. ಆ ಅಭ್ಯಂಜನ ಆಗಿದ ತಕ್ಷಣದಲ್ಲೇ ಆ ಶ್ರೀನಿವಾಸನಿಗೆ ಆರತಿ ಮಾಡಬೇಕು ಅಂತ. ಅದಕ್ಕೆ ಕಲಿಯುಗದಲ್ಲಿ ಹೇಳಿದ ದೇವರು ಏನು ಅಂತಂದ್ರೆ, ಕೆಲವರೆಲ್ಲ ನಿರ್ಣಯ ಮಾಡಿದ್ದೀನಪ್ಪ, ಏನದು ಅಂತಂದ್ರೆ ಅಭ್ಯಂಜನ ಮಾಡಬೇಕಲ್ಲ, ನಿಮಗೆ ನೀವು ಅಭ್ಯಂಜನ ಮಾಡ್ಕೋಬಾರ್ದು ಅಂತ. ನಮಗೆ ನಾವೇ ಅಭ್ಯಂಜನ ಮಾಡ್ಕೊಂಡ್ರೆ ಒಂದು ದಿನ ಆಯಸ್ಸು ಕಮ್ಮಿ ಅಂತ. ಅದಕ್ಕೆ ಯಾರಿಂದ ಅಭ್ಯಂಜನ ಮಾಡಬೇಕು? ನಾರಿ ಹಸ್ತೆಯಿಂದ ಮಜ್ಜನಂ, ನಾರಿಯರಿಂದಲೇ, ತಾಯಿಯಿಂದನೋ ಹೆಂಡತಿಯಿಂದನೋ ಅಕ್ಕನಿಂದನೋ ತಂಗಿಯರಿಂದನೋ ಸ್ತ್ರೀಯರಿಂದಲೇ ಪುರುಷರು ಅಭ್ಯಂಜನ ಮಾಡ್ಕೋಬೇಕಂತ. ಆಶೀರ್ವಾದ ಯಾರಿಂದ? ವಿಪ್ರಹಸ್ತದಲ್ಲೇ ಆಶೀರ್ವಾದ. ನಾನೇ ಮಂತ್ರ ತಗೊಂಡು ಅದಕ್ಕೇನು ಅಭಿಮಂತ್ರ ಮಾಡಿ ಶತಮಾನ ನಾವೇನ ಮಾಡಿಕೊಂಡ್ರೆ ಪ್ರಯೋಜನ ಇಲ್ಲ. ಬ್ರಾಹ್ಮಣರ ಹಸ್ತದಿಂದಲೇ ಆಶೀರ್ವಾದವನ್ನು ಪಡಿಬೇಕು, ನಾರಿಯ ಹಸ್ತದಿಂದಲೇ ಅಭ್ಯಂಜನವನ್ನು ಮಾಡಬೇಕು, ದಾನವನ್ನ ಸ್ವಹಸ್ತದಿಂದಲೇ ಮಾಡಬೇಕು. ಶ್ರಾದ್ದ ಮಾಡ್ತಿರ್ತೀವಿ ಅಥವಾ ಯಾವುದೋ ಮಂಗಳ ಕಾರ್ಯ, ನಾವು ಅಲ್ಲಿ ಯಜಮಾನ ಸ್ಥಾನದಲ್ಲಿದ್ದರೆ ನಾವೇ ಕೊಡಬೇಕು ಸ್ವಹಸ್ತದಲ್ಲಿ. ಯಾಕೆ ಅಂತಂದ್ರೆ ಅಲ್ಲಿ ಇಟ್ಟಿದ್ದೀನಿ, ನೀನೆ ಯಾರೋ ಬಂದು ಅವ್ರು ಕೊಟ್ಟುಬಿಡು ಅಂತ ತಲುಪಿಸೋ ಇಟ್ಬಿಟ್ಟು ಹೋಗ್ತೀವಲ್ಲ, ಆ ರೀತಿ ಮಾಡಬಾರ್ದು. ಅದಕ್ಕೆ ಸಂಪೂರ್ಣ ಫಲ ಇಲ್ಲ ಅಂತ ಶ್ರೀನಿವಾಸ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಲಕ್ಷ್ಮೀದೇವಿಗೆ ಪ್ರಾಧಾನ್ಯತೆಯನ್ನು ಕೊಡಬೇಕು ಅಂತೇಳಿ ಅವರಿಂದ ಮಜ್ಜನ ಮಾಡಿಸ್ಕೊಂಡ. ಆ ಲಕ್ಷ್ಮೀದೇವಿ, ಪಾರ್ವತಿ ದೇವಿ, ಸರಸ್ವತಿ, ಇನ್ನು ಅನೇಕ ಸ್ತ್ರೀಯರೆಲ್ಲ ಸೇರಿ ಸ್ವಾಮಿಗೆ ಆರತಿ ಮಾಡಿದ್ರಂತೆ. ಆ ಆರತಿಯನ್ನು ನೋಡ್ತಾ ಗಂಗಾದೇವಿಗೆ ಬಹಳ ಸಂತೋಷ ಆಯಿತು. ಗಂಗಾದೇವಿ ಸ್ತುತಿ ಮಾಡಿದ್ರು, ಸ್ವಾಮಿ ನಿನ್ನ ತಂದೆ, ನಿನ್ನ ವಿವಾಹ ಕಾಲಕ್ಕೆ ನಾನು ಹುಟ್ಟದಾಗಿಂದ ನಿಮ್ಗೆ ಏನೂ ಕೃತಜ್ಞತೆಯನ್ನು ಅರ್ಪಣೆ ಮಾಡಿದೆ, ನನ್ನ ಉದ್ಧಾರ ಮಾಡಿದೆ. ಎಲ್ಲರೂ ಬಂದು ನನ್ನನ್ನು ಸ್ತುತಿ ಮಾಡ್ತಾ ಇದ್ದಾರೆ. ನನ್ನಲ್ಲಿ ನೀನು ಮತ್ಸ್ಯ ತ್ರಿವಿಕ್ರಮ ನಾರಾಯಣ ರೂಪದಲ್ಲಿ 3 ರೂಪದಲ್ಲಿ ನನ್ನಲ್ಲಿದ್ದು ನಿರಂತರವಾಗಿ ನನ್ನ ಅನುಗ್ರಹ ಮಾಡ್ತಾ ಇದ್ದೀನಿ. ನನ್ನಲ್ಲಿ ನಿಂದವರ ಪಾಪಗಳನ್ನೆಲ್ಲ ಕಳೀತಾ ಇದೆ. ಅದಕ್ಕೆ ಶಾಸ್ತ್ರ ಹೇಳ್ತಾ ಇದೆ, 2 ಸ್ನಾನ ಮಾಡಬೇಕು. ಬಹಿರಂಗ ಸ್ನಾನ ಗಂಗೆಯಲ್ಲಿ ಮಾಡಿದ್ರೆ ಅಂತರಂಗ ಸ್ನಾನ ಜ್ಞಾನದಲ್ಲಿ ಮಾಡಬೇಕು. ಈ 2 ಸ್ನಾನ ಯಾರು ಮಾಡ್ತಾರೋ ಅವರು ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಆ ಗಂಗಾದೇವಿ ಹೇಳ್ತಾಳೆ, ನಮ್ಮಲ್ಲಿ ಮುಸರೆ ಇದೆ ಅಂತ, ಮನೆಯಲ್ಲಿ ಹಾಲಿನ ಪಾತ್ರೆ ಇದೆ. ಈ ಹಾಲಿನ ಪಾತ್ರೆನ ತೊಳೆದೇ ಹಾಗೆ ಕಾಯಿಸಿದ್ರೆ ಹಾಲು ಏನಾಗತ್ತೆ? ಒಡೆದೋಗುತ್ತೆ ಅಲ್ವಾ? ಒಂದ್ಸರಿಗೆ ಏನಾದ್ರು ತಡಿಬೋದು, 2ನೇ ಬಾರಿ ತೊಳೆದೇ ಮಾಡಿಬಿಟ್ರೆ ಏನಾಗುತ್ತೆ? ಹಾಳಾಗುತ್ತೆ, ಹಾಲು ಹೊಡೆದೋಗುತ್ತೆ. ಪಾತ್ರೆ ಸರಿಯಾಗಿ ತೊಳೆದೇ ಇದ್ರೂ ಹಾಲು ಹೊಡೆದೋಗುತ್ತೆ. ಸರಿ, ಇಷ್ಟೆಲ್ಲ 10 ದಿನ ಶ್ರೀನಿವಾಸ ಕಲ್ಯಾಣ ಕೇಳಿದ್ವಿ, ಇದರ ಹಿಂದೆ 2 ಪುರಾಣ ಕೇಳಿದ್ವಿ, ಅದ್ರ ಪೂರ್ವದಲ್ಲಿ ಭಾಗವತ ಕೇಳಿದ್ವಿ. ನಾಳೆ ಮಂಗಳ ಆಯಿತು, ನಾಡಿದ್ದಿಂದೇನು? ನಾಡಿದ್ದಿಂದ ಮತ್ತೆ ನಮ್ಮ ಅದೇ ಸಂಸಾರ. ಇಲ್ಲಿ ಕೇಳಿದ್ದನ್ನ ಸ್ವಾಮಿ ರಾಯರಿಗೆ ಇಲ್ಲೇ ಕೃಷ್ಣಾರ್ಪಣೆಯನ್ನು ಹೊರಟ್ಬಿಡ್ತೀವಿ. ಅದಕ್ಕೆ ಗಂಗೆ ಹೇಳಿದ್ರು, ಮುಸರೆ ತೊಳಿಬೇಕು. ಹೇಗೆ ಒಂದು ಪಾತ್ರೆಯಲ್ಲಿ ಶುದ್ಧ ಮಾಡಿ ಹಾಲು ಕಾಯಿಸಿದ್ರೆ ಹಾಲು ಚೆನ್ನಾಗಿರುತ್ತೋ, ನಮ್ಮಲ್ಲೂ ಅಷ್ಟೇನೆ ಪರಮಾತ್ಮನ ವಿಚಾರಗಳಿಂದ ಶುದ್ಧ ಆಗಿ 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 ಕಾರ್ಯ ಮಾಡ್ತಿದ್ರೆ ಮಾತ್ರ ಪರಮಾತ್ಮನ ವಿಚಾರ ನಮ್ಮಲ್ಲಿ ಇಲ್ಲತ್ತೆ. ಶುದ್ಧ ಆಗದೆ ಹಾಗೆ ಯಾರೋ ಹೇಳಿದ್ದು ಏನೋ ಮಾಡಿದ್ದು ಮಾಡ್ಕೊಂಡು ಹೋದ್ರೆ ನಾವು ಮಾಡಿದ ಕಾರ್ಯ ಎಲ್ಲ ಬರೋದು ಹಾಗೆ. ಅದಕ್ಕೆ ನೀನು ನನಗೆ ಎಂಥ ಕೀರ್ತಿಯನ್ನು ಕೊಟ್ಟೆ. ಗಂಗೆ ಜಡ, ಆ ನೀರು ಜಡ, ಆದ್ರೆ ಹೇಳ್ತಾಳೆ, ಮುಸುರೆ ತೊಳೆಯಬೇಕು, ಮುಸುರೆ ತೊಳೆಯಬೇಕು, ಗುಸು ಗುಸು ಬಿಡಬೇಕು, ಈಶ ಪ್ರೇರಣೆ ಎಂಬ ಹಸಿರು ಹುಲ್ಲನ್ನು ಹಾಕಿ ಮುಸುರೆ ತೊಳೆಯಬೇಕು. ಅವ್ರು ಹೇಳೋದು ಪುರಂದರದಾಸರಿಗೆ ಆ ಕಾಲಕ್ಕೆ ಗೊತ್ತಿತ್ತು. ಈ 2020 2000ದಿಂದ ಈ ಗ್ರೀನ್ ಕಲರ್ ಸ್ಕರ್ಫ್ ಬಂದ್ಬಿಡುತ್ತೆ, ಅದರಲ್ಲೇ ಹಾಕಿ ತೊಳೆಯೋದು. ಅದಕ್ಕೆ ಹಸಿರು ಹುಲ್ಲನ್ನು ಹಾಕಿ. ಅದರ ಅರ್ಥ ಏನು ಅಂತಂದ್ರೆ, ಹಸಿರು ಅಂದ್ರೆ ಹೊಸತು ಅಂತ. ಪರಮಾತ್ಮನ ವಿಚಾರವನ್ನ ಎಷ್ಟು ಬಾರಿ ಕೇಳಿದ್ರು ಅದು ಹೊಸದೇ. ಪುನಃ ಪುನಃ ಸ್ಮರಿಸಿ ಶ್ರವಣ ಮನಕಾನಂದವೀವುದು, ಮತ್ತೆ ಶ್ರವಣ ಮನನ ಮಾಡಬೇಕು. ಶ್ರವಣ ಮನಕಾನಂದವೀವುದು. ಈ ಶ್ರವಣದಿಂದ ಏನ್ ಫಲ? ಭವಜನಿತ ದುಃಖಗಳ ಕಳೆಯುವುದು, ಆಮೇಲೆ ವಿವಿಧ ಭೋಗಗಳು ಇಹಪರಂಗಳಲ್ಲಿತ್ತು ಸಲಹುವುದು ಅಂತ ವಿಚಾರ ಮಾಡ್ತಾರೆ. ಆಗ ಅವಳು ಹೇಳಿದ್ರು, ಯಾವ ಮುಸ್ರೆ ಇದೆ ನಮ್ಮಲ್ಲಿ? ನೀವೆಲ್ಲ ಪ್ರಶ್ನೆ ಮಾಡಿದ್ರಿ, ಯಾವ ಮುಸ್ರೆ ಇದೆ ನಮ್ಮಲ್ಲಿ? ಕ್ಲೀನ್ ಆಗಿ ಇದೀವಲ್ಲ ನಾವು. ಅದಕ್ಕೆ ಅವ್ರು ಹೇಳಿದ್ರು, ಕಾಮ ಕ್ರೋಧವೆಂಬ ಬೆಂದೈ ಪಾತ್ರೆಯ. ಕಾಮ ಕ್ರೋಧಗಳಿಂದ ಬೆಂದು 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 ಕರ್ರಗೆ ಆಗಿದೆ ಈ ಪಾತ್ರೆ. ಕಾಮ ಕ್ರೋಧವೆಂಬ ಬೆಂದೈ ಪಾತ್ರೆಯ
ರಾಮಕೃಷ್ಣರೆಂಬ ಹೇಮಾ ನದಿಯಲ್ಲಿ ಮುಸುರೆ ತೊಳೆಯಬೇಕು. ಅಷ್ಟಮದವೆಂಬ ಸುಟ್ಟ ಈ ಪಾತ್ರೆಯ ಅಷ್ಟಮದಗಳಿಂದ ರೂಪಮದ, ಧನಮದ, ಐಶ್ವರ್ಯಮದ, ವಿದ್ಯಾಮದ, 8 ವಿಧವಾದ ಮದದಿಂದ ಈ ದೇಹ ಏನಾಗ್ಬಿಟ್ಟಿದೆ ಅಂತಂದ್ರೆ, ಮನೆಯಲ್ಲಿ ಹಳೆಯ ಪಾತ್ರೆ ಇರುತ್ತೆ, ಅದನ್ನ ಸುಮ್ಮನೆ ನೆಲಕ್ಕಿಟ್ಟರೆ ನಿಧಾನಕ್ಕಿಟ್ಟರು ಗಂಟಾಗ್ಬಿಡುತ್ತೆ, ಅಷ್ಟು ಬೆಂದೋಗ್ಬಿಡುತ್ತೆ. ಅಷ್ಟಮದವೆಂಬ ಬೆಂದ ಈ ಪಾತ್ರೆಯ ವಿಷ್ಣುನಾಮವೆಂಬ ಕೃಷ್ಣಾ ನದಿಯಲ್ಲಿ ಮುಸುರೆ ತೊಳೆಯಬೇಕು. ಗಂಗೆ ಕೃತಜ್ಞತೆಯನ್ನು ಸಲ್ಲಿಸಿದ ಸ್ವಾಮಿಗೆ, ಸ್ವಾಮಿ ನಿನಗಾಗಿ ನಾನು ಒಂದು ಉಡುಗೊರೆ ತರ್ತೀನಿ ಅಂತ ಹೊರಟಂತೆ. ಕಾರ್ತಿಕ ಅಂದ್ರೆ ಹೊರಟು. ಸರಿ ಆಯ್ತು. ಆ ಸ್ವಾಮಿಗೆ ಮಂಗಳ ಸ್ನಾನ ಮಾಡಿಸ್ಬೇಕು. ಮಂಗಳ ಸ್ನಾನ ಮಾಡಿ ಹೇಳು ಅಂತ ಎಬ್ಸಿದ್ರು. ಆ ಅಭ್ಯಂಜನವನ್ನು ಲಕ್ಷ್ಮೀದೇವಿ ಮಾಡಿ ಆರತಿ ಎಲ್ಲ ಆಯ್ತು. ಸ್ವಾಮಿ ಬಾ ಅಂತ ಕರ್ಕೊಂಡು ಹೋಗಿ ಉತ್ತಮಾಸನದಲ್ಲಿ ಕೂಡಿಸಿ ಲಕ್ಷ್ಮೀದೇವಿನೇ ಬಿಸಿ ಬಿಸಿ ನೀರು ಹಾಕಿದ್ರಂತೆ ಶ್ರೀನಿವಾಸ. ಲಕ್ಷ್ಮೀದೇವಿನೇ ಹಾಕಬೇಕು, ಬೇರೆ ಯಾರು ಹಾಕಕ್ಕಾಗಲ್ಲ. ಯಾಕೆ? ಸ್ವಾಮಿಗೆ ಸಾಲಿಗ್ರಾಮದಿಂದ ಅಭಿಷೇಕ ಮಾಡ್ತೀವಿ, ನಾವು ಕೈಯಲ್ಲಿ ನೀರು ಹಾಕೊಂಡು ನಮ್ಮ ಕೈಯಿಂದ ಮಾಡ್ತೀವ? ಅಮ್ಮ ನೀನೇ ಮಾಡಬೇಕು, ನಿನ್ನ ಹೊರತು ಇನ್ಯಾರಿಗೂ ಮಾಡ್ಲಿಕ್ಕಾಗಲ್ಲ. ಲಕ್ಷ್ಮೀದೇವಿ ಸಾಟಿ ಇಲ್ಲದೆ ಮಾಡಿ, ಲಕ್ಷ್ಮೀದೇವಿ ಅಂದ್ರೆ ಸಾಟಿ ಯಾರಿಗೂ ಮಾಡ್ಲಿಕ್ಕಾಗಲ್ಲ. ಅಷ್ಟು ಚೆನ್ನಾಗಿ ಸ್ನಾನ ಆಯಿತು. ರುದ್ರದೇವರು, ಬ್ರಹ್ಮದೇವರು, ಇನ್ನಿತರ ದೇವತೆಗಳೆಲ್ಲ ಅವನಿಗೆ ವಸ್ತ್ರವನ್ನು ತಂದು ಉತ್ತಮವಾದ ಪೀತಾಂಬರವನ್ನು ಉಡಿಸಿದ್ರು. ಶ್ರೀನಿವಾಸ ಹೇಳ್ದ, ಬ್ರಹ್ಮದೇವರೇ ನೀವೇ ಕೂತ್ಕೊಂಡು ವಸಿಷ್ಠ ಋಷಿಗಳಿಂದ ತೋರಣ ಪೂಜೆಯನ್ನು ಮಾಡಿ, ಬಾಗಿಲಿಗೆ ಆ ಚಪ್ಪರವನ್ನು ಹಾಕಿದ್ದೀವಿ, ಆ ಚಪ್ಪರ ಪೂಜೆಯನ್ನು ಮಾಡಿ ಅಂತ ಚಪ್ಪರ ಪೂಜೆಯನ್ನು ಪ್ರಾರಂಭವಾಗಿ ನಾಂದಿ ಆಯಿತು, ಪುಣ್ಯಾಹವಾಚನ ಆಯಿತು, ನಾಂದಿ ಆಯಿತು. ಸರಿ, ಆ ಕಾಲಕ್ಕೆ ಮನೆ ದೇವರ ಸ್ಥಾಪನೆ ಮಾಡಬೇಕು. ಬ್ರಹ್ಮದೇವರನ್ನು ಕೇಳದಂತೆ ವಸಿಷ್ಠ ಋಷಿಗಳು ಅದ್ಯಪಿ ತಂದೆ ಸ್ಥಾನದಲ್ಲಿ ಇದ್ದಾರೆ ಶ್ರೀನಿವಾಸನಿಗೆ. ಅವರೇ ಕೇಳಿದ್ರು, ಅಲ್ಲ ಮನೆ ದೇವರು ಅಂತ ಕರಿಬೇಕು, ಈ ಲೋಕದಲ್ಲಿ ಇರೋರಿಗೆ ಆಲ್ಮೋಸ್ಟ್ ಇವನೇ ಮನೆ ದೇವರು, ಇವನಿಗೆ ಯಾರು ಮನೆ ದೇವರು ಇದ್ದಾರ? ಬ್ರಹ್ಮದೇವರು ಕೇಳೋದಂತೆ, ಯಾರು ಮನೆ ದೇವರು? ಇವು ನನಗೂ ಗೊತ್ತಿಲ್ಲ, ಕಾರ್ಯ ಶ್ರೀನಿವಾಸನ ಕೇಳ್ತೀನಿ ಅಂತ ಶ್ರೀನಿವಾಸನ ಕೇಳೋದು. ಅಪ್ಪ, ಆ ಮನೆ ದೇವರು ಪೂಜೆ ಮಾಡ್ಬೇಕು, ಕುಲದೇವರು ಪೂಜೆ ಮಾಡ್ಬೇಕಲ್ಲ, ಯಾರು? ಆಗ ಶ್ರೀನಿವಾಸ ಅನ್ನಂತೆ, ನನ್ನ ಮನೆ ದೇವರು ಅಹೋಬಲ ಲಕ್ಷ್ಮೀ ನರಸಿಂಹದೇವರು. ಅಹೋಬಲ ಲಕ್ಷ್ಮೀ ನರಸಿಂಹದೇವರು ನಿಮ್ಮ ಮನೆ ದೇವರು ಅಂಥೇಳಿ ಎಲ್ಲ ಸಂಭ್ರಮ ಮಾಡಿ ಆ ಲಕ್ಷ್ಮೀ ನರಸಿಂಹದೇವರಿಗೆ ಮೊದಲು ನೈವೇದ್ಯ ಮಾಡಿದ್ರು. ಇವತ್ತು ತಿರುಪತಿಯಲ್ಲಿ ವರಾಹ ದೇವರಿಗೆ ಬೇರೆ ನೈವೇದ್ಯ ಹೋಗುತ್ತೆ, ಶ್ರೀನಿವಾಸ ದೇವರಿಗೆ ಬೇರೆ ನೈವೇದ್ಯ ಬರುತ್ತೆ. ಶ್ರೀನಿವಾಸ ದೇವರಿಗೆ ನೈವೇದ್ಯ ಮಾಡೋಕ್ಕಿಂತ ಪೂರ್ವದಲ್ಲಿ ಶ್ರೀನಿವಾಸ ದೇವರು ಹೇಳಿದ್ದಾರೆ, ಮೊದಲು ಅಲ್ಲಿ ಇರ್ತಕ್ಕಂಥ ಯೋಗ ಪಟಿಕ ಲಕ್ಷ್ಮೀ ನರಸಿಂಹದೇವರಿಗೆ ನೈವೇದ್ಯ ಮಾಡಿ ತದನಂತರ ಆ ನೈವೇದ್ಯವನ್ನು ತಂದಿದ್ದು ನೈವೇದ್ಯ ಮಾಡಿತ್ತು. ಇವತ್ತಿಗೂ ಹಾಗಾಗಿ ಎಷ್ಟೋ ಜನರಿಗೆ ಕಲ್ಪನೆ ಇದೆಯಲ್ಲ, ಲಕ್ಷ್ಮೀ ನರಸಿಂಹದೇವರ ಮನೆದೇವರು ತಿರುಪತಿಗೆ ಹೋಗಲ್ಲ, ಅದೇನೋ ಕಳ್ಳೊಪ್ಪಲು, ಶ್ರೀನಿವಾಸ ದೇವರ ಮನೆದೇವರು ಇರೋದ್ರೆ ಕರ್ಕೊಂಡು ಹೋಗ್ಬೇಕು, ಅವ್ರ ಲಗೇಜ್ ಹೊತ್ಕೊಂಡು ಹೋಗ್ಬೇಕು. ಇದು ಯಾವುದೋ ಕಾಲದಲ್ಲಿ ನಡೆದಿರುವಂಥ ಒಂದು ಮೌಢ್ಯ ವಿಚಾರಗಳು. ಪರಮಾತ್ಮನ ವಿಚಾರದಲ್ಲಿ ಎಂದೂ ಕೂಡ ಭೇದವನ್ನು ಮಾಡಬಾರದು. ಪರಮಾತ್ಮ ಎಲ್ಲ ರೂಪದಲ್ಲೂ ಒಂದೇ ರೀತಿ ಇದ್ದಾನೆ, ಎಲ್ಲ ರೂಪದಲ್ಲೂ ಗುಣಪೂರ್ಣನಾಗಿದ್ದಾನೆ ಅಂತ ಚಿಂತನೆ ಮಾಡಿ ಹೋಗಬೇಕು. ಸರಿ ಆಯಿತು, ಆ ಮನೆ ದೇವರ ಪೂಜೆ ಆಯಿತು, ಕುಲದೇವರ ಪೂಜೆ ಆಯಿತು. ಇಲ್ಲಿ ಹೇಳ್ತಾ ಇದ್ದಾನೆ, ಕುಲದೇವರೇ ಬೇರೆ ಮನೆ ದೇವರೇ ಬೇರೆ ಅಂತ. ಕುಲದೇವರು ಯಾರು ಆಗ್ತಾರೆ ಅಂದರೆ ಪರಮಾತ್ಮ ಕುಲದೇವರಾಗ್ತಾರೆ. ಮನೆ ದೇವರು ಯಾರು ಅಂದರೆ ನಮ್ಗೆ ಅನುಗ್ರಹ ಮಾಡಿದಂಥ ಈ ಎಷ್ಟೋ ಜನರಿಗೆ ನಂಜುಂಡೇಶ್ವರ ಅಥವಾ ಬೇರೆ ದೇವಿಗಳೆಲ್ಲ ಇರ್ತಲ್ಲ, ಅದು ಮನೆ ದೇವರು, ಕುಲದೇವರು ಪರಮಾತ್ಮನ ರೂಪಗಳು. ಈ ರೀತಿಯಲ್ಲಿ ಹೇಳ್ತಾ ಆ ಪೂಜೆ ಎಲ್ಲ ಆಯಿತು. ಸರಿ, ಆ ದೇವರ ಸಮಾರಾಧನೆ ಎಲ್ಲ ಆಯಿತು, ಭೋಜನವೆಲ್ಲ ಆಯಿತು. ತದನಂತರದಲ್ಲಿ ದಿಬ್ಬಣ ಹೊರಡಬೇಕು. ಎಲ್ಲಿಗೆ? ಆ ನಾರಾಯಣಪುರಕ್ಕೆ ಸ್ವಾಮಿನ ಕರ್ಕೊಂಡು ಹೋಗಬೇಕು. ಬಕುಲಾದೇವಿಗೆ ಎಲ್ಲಿಲ್ಲದ ಆನಂದ, ಎಲ್ಲ ದೇವತೆಗಳ ಜೊತೆ ಕೂತಿದ್ದು ಎಲ್ಲ ದೇವತೆಗಳು ಸ್ವಾಮಿಯನ್ನು ಹೇಗೆ ಕಂಡ್ರು ಆ ವರ್ಣನ ಚಿಂತನೆಯನ್ನು ತಾನು ಮಾಡ್ತಿದ್ದಾಳಂತೆ. ಬಹಳ ಆನಂದ ಆಯಿತು, ತುಂಬ ಅತ್ಯದ್ಭುತವಾಗಿರ್ತಕ್ಕಂಥ ಕಾಲ. ನಾರಾಯಣ ಹೇಳ್ದ, ಏನೇನು ಒಡವೆಗಳೆಲ್ಲ ತಂದಿದ್ದೀರಾ ಅದನ್ನೆಲ್ಲ ಕೊಡಿ. ಬ್ರಹ್ಮದೇವರು ಬಂದರು, ಸ್ವಾಮಿ ಒಡವೆ ಅಂದಲ್ಲ, ಇಷ್ಟು ಜನ ಎಲ್ಲ ಸೇರಿದಾರಲ್ಲ, ಯಾವ ಒಡವೆನೂ ಇಲ್ಲ, ಎಲ್ಲ ಕೃಷ್ಣಾರ್ಪಣಮಸ್ತು. ನೀನು ಮದುವೆ ದಿಬ್ಬಣ ಹೊರಡಬೇಕು, ಮುಂದಿನ ಕಾರ್ಯ ಎಲ್ಲ ನಡಿಬೇಕು, ಎಲ್ಲರೂ ಸಿದ್ಧ ಆಗಬೇಕು, ಎಲ್ರಿಗೂ ವಸ್ತ್ರ ಬೇಕು ಅಂತಂದ್ರೆ ದುಡ್ಡು ಬೇಕು, ಬಜೆಟ್ ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ಅಯ್ಯೋ, ಇದೊಳ್ಳೆ ಪರಿಸ್ಥಿತಿ ಬಂತೆ, ಮದುವೆಗೆಲ್ಲ ನಿಶ್ಚಯ ಮುಂದೆ ಹೊರಡ್ತಾ ಇದ್ದೀವಿ, ದುಡ್ಡು ಕಾಸು ಇಲ್ಲ ಅಂತಿರಲ್ಲ ಯಜಮಾನ್ರೆ. ಸರಿ,
ಕೆಲಸ ಮಾಡ, ಮದುವೆ ನಿಲ್ಲಿಸ್ಕೊಳ್ಳೋಣ. ಶ್ರೀನಿವಾಸ, ಈ ಮಾತು ಬಿಡು. ಶುಭ ನುಡಿಯೋ ಸೋಮ ಅಂದ್ರೆ ಭೂಮಿ ಕಾಣುತ್ತ ಮಾವ, ಅದೆಲ್ಲ ಬಿಟ್ಬಿಡು. ಒಂದು ಕೆಲಸ ಮಾಡ, ನೀನ್ ಎಲ್ಲ ನಿನ್ನ ಸಂಪತ್ತಿನ ಭಂಡಾರವನ್ನ ಕುಬೇರನ ಕೈಯಲ್ಲಿ ಇಟ್ಟಿದೆಯಲ್ಲ, ಬಾ ಕುಬೇರನ ಹತ್ರ ಕೇಳೋಣ. ಇಲ್ಲ ಕಣೋ, ಅದೇ ಬೇರೆ ಅಕೌಂಟು, ಅದನ್ನ ಈ ಯುಗದಲ್ಲಿ ಕೇಳಲಿಕ್ಕಾಗಲ್ಲ. ನಾನು ದೇವಲೋಕದಲ್ಲಿ ಕೊಟ್ಟಿದ್ದು, ಆ ದೇವಲೋಕಕ್ಕೆ ಸಂಬಂಧಪಟ್ಟಿದ್ದು. ಭೂಲೋಕಕ್ಕೆ ಬಂದಿದ್ದೀನಿ, ಇಲ್ಲ ನಾನು ಯಾವ ಅಕೌಂಟು ಇಲ್ಲ, ₹1 ಡೆಪಾಸಿಟ್ ಇಲ್ಲ. ಆ ಕುಬೇರನ ಕಾಣ್ಬೇಕಲ್ಲ. ಕುಬೇರ ಏನ್ ಮಾಡಿದ್ದ ಅಂತಂದ್ರೆ, ಅವನು ಬದರಿ ಹತ್ರ ಕುಬೇರ ಪರ್ವತ ಅಂತೀವಿ, ಸತೋಪಂತ್ ಅಂತ ಬದರಿ ಮಾನದಿಂದ ಮುಂದಕ್ಕೆ ಹೋಗ್ಬೇಕು. ಒಂದು 16 ಕಿಲೋಮೀಟರ್ ಹೋಗೋ ದಾರಿಯಲ್ಲಿ ಕುಬೇರ ಪರ್ವತ ಆಗ್ತದೆ. ಅಲ್ಲಿಗೆ ಹೋದ್ರಂತೆ ಶ್ರೀನಿವಾಸ ದೇವರು ಬ್ರಹ್ಮದೇವರು ಕುಬೇರನ ಹತ್ರ ಸಾಲ ತಗೊಳ್ಳಿಕ್ಕೆ ಅಲ್ಲಿಗೆ ಹೋದ್ರಂತೆ. ಅಲ್ಲಿಗೆ ಹೋಗಿ ಕುಬೇರನ ಕೇಳಿದ್ರು, ನೋಡು ಈ ಥರ ನಾನು ಮದುವೆ ಆಗ್ತಾ ಇದ್ದೀನಿ, ನಿನಗೂ ಗೊತ್ತಲ್ಲ ದುಡ್ಡಿಲ್ಲ, ನೀನೇ ಸಾಲವನ್ನು ಕೊಡಬೇಕು. ಕುಬೇರ ಹೇಳಿದ, ನಾನು ಸಾಲ ಕೊಡ್ತೀನಿ. ಶ್ರೀನಿವಾಸ ಒಂದು ಕಂಡೀಷನ್, ಈಗಾಗಲೇ ಕಲಿಯುಗದ ಸಂಧಿಕಾಲ, ಕಲಿಯುಗದಂತೆ ಆಚರಣೆ ಏನು ಅಂತಂದ್ರೆ ಸಾಲ ಕೊಡ್ತೀನಿ, ಶ್ಯೂರಿಟಿಗೆ ಯಾರನ್ನಾದ್ರೂ ಕರ್ಕೊಂಬ. ಸರಿ ಆಯ್ತು, ಶ್ಯೂರಿಟಿ ಕರ್ಕೊಂಡ್ಬರ್ತೀನಿ. ಎಷ್ಟು ಜನ ಬೇಕು ಶ್ಯೂರಿಟಿ? 3 ಜನ. ನಿಮ್ಮ ಬ್ಯಾಂಕ್ಗಳಲ್ಲಾದ್ರೆ 2, ನನ್ನ ಬ್ಯಾಂಕ್ ಇದು ರಿಸರ್ವ್ ಬ್ಯಾಂಕ್, 3 ಜನ ಬೇಕು. ಸರಿ ಆಯ್ತು, 3 ಜನ ಕರ್ಕೊಂಡ್ಬರ್ತೀನಿ. ಒಬ್ಬ ಶ್ಯೂರಿಟಿ ಅಲ್ಲೇ ಇದ್ರು, ಬ್ರಹ್ಮದೇವರೇ ಫಸ್ಟ್ ಶ್ಯೂರಿಟಿ ನೀವು ಸೈನ್ ಹಾಕ್ಬಿಡಿ. ಬ್ರಹ್ಮದೇವರು ಸೈನ್ ಮಾಡೋದು. 2ನೇ ಶ್ಯೂರಿಟಿ ಯಾರು? ರುದ್ರದೇವರೇ ಬನ್ನಿ. ರುದ್ರದೇವರು ಬಂದು 2ನೇ ಶ್ಯೂರಿಟಿ ಮಾಡೋದು. 3ನೇ ಶ್ಯೂರಿಟಿ ಯಾರು? ಅಶ್ವತ್ಥ ವೃಕ್ಷ. 3ನೇ ಶ್ಯೂರಿಟಿ ಆಯ್ತು. ದೇವರು ಇದರಲ್ಲಿ ಒಂದು ತತ್ವ ತೋರಿಸ್ತಾರೆ. ಏನದು ಅಂತಂದ್ರೆ, ಕಲಿಯುಗದ ಶ್ಯೂರಿಟಿಗಳೆಲ್ಲ ಹೀಗೆ. ಈ ಮದುವೆ ಎಲ್ಲ ಆಯ್ತು, ಕುಬೇರ ಬರಬೇಕು, ಶ್ರೀನಿವಾಸನ ಕೇಳಬೇಕು. ಶ್ರೀನಿವಾಸ ಹೇಳ್ತಾನೆ, ಈ ಏಕಾದಶಿ ದಿನ ತಿರುಪ್ತಿಲಿ ಒಂದು ಸಂಪ್ರದಾಯ, ಅಲ್ಲ ವೈಖಾನಸ ಆಗಮದ ಪ್ರಕಾರದಲ್ಲಿ ಪೂಜೆ ನಡೆಯುತ್ತೆ. ಅಯ್ಯಂಗಾರರಲ್ಲ, ರಾಮಾನುಜೀಯ ಪಂಥದವರಲ್ಲ. ರಾಮಾನುಜೀಯ ಪಂಥಕ್ಕಿಂತ ಪೂರ್ವದಲ್ಲಿ ವೈಖಾನಸ ಅಂತ ಪರಮಾತ್ಮಂದೇ ಒಂದು ರೂಪ. ಅವರಲ್ಲಿ 4ನೇ ವರ್ಣ ಅನ್ನೋದು ಸನ್ಯಾಸ ಆಶ್ರಮ ಇಲ್ಲ. ಅವರಲ್ಲಿ ಬರೀ 3 ಆಶ್ರಮ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ 3 ಆಶ್ರಮ ಅವರ ಆಚರಣೆ. ಅವರಲ್ಲಿ ಸನ್ಯಾಸಿಗಳಿಲ್ಲ. ಅವರೆಲ್ಲ ಒಂದು ಸಂಪ್ರದಾಯ ಬೇರೆ, ತುಂಬ ಸಂಪ್ರದಾಯಗಳ ವ್ಯತ್ಯಾಸ. ವೈಖಾನಸ ಆಗಮ ಅಂತ. ಆ ವೈಖಾನಸರು ಏನ್ ಮಾಡ್ತಾರೆ ಅಂತಂದ್ರೆ, ಏಕಾದಶಿ ದಿನ ನೋಡಿ, ಬೇರೆ ದಿನ ಎಲ್ಲ ಅವನಿಗೆ ಒಳ್ಳೆ ವಜ್ರ ವೈಡೂರ್ಯಗಳನ್ನೆಲ್ಲ ಹಾಕಿ ಎಂತೆಂಥ ಹಾರಗಳು ಹಾಕ್ತಾರೆ, ಎಲ್ಲ ಉತ್ಸವ ಮಾಡ್ತಾರೆ. ಏಕಾದಶಿ ದಿನ ಏನ್ ಮಾಡ್ತಾರೆ ಅಂದ್ರೆ ಚಕ್ರ ಸ್ನಾನ ಅಂತ ಮಾಡಿಸ್ತಾರೆ. ಆ ಚಕ್ರ ತಾಳವಾದ ಒಂದು ಸುದರ್ಶನ ಚಕ್ರ, ಅದನ್ನು ಕರ್ಕೊಂಡ್ಬಂದು ವರಾದೇವನ ಮುಂದೆ ಇಟ್ಟು ಒಂದು ಮಂಗಳಾರತಿ ಮಾಡಿ, ಆ ಚಕ್ರ ಸಮೇತವಾಗಿ ಸ್ನಾನ ಮಾಡಬೇಕು ಅಂತ ಭವಿಷ್ಯೋತ್ತರ ಪುರಾಣವಿದೆ. ಈ ದಿನ ಮಾಡ್ತಾರೆ. ಮತ್ತಿನ್ನೊಂದು ವೈಕುಂಠ ಏಕಾದಶಿ ಮಾರನೇ ದಿನ, ಮುಕ್ಕೋಟ ದ್ವಾದಶಿ ದಿನ, ಅವತ್ತು ಪ್ರಾತಃ ಕಾಲದಲ್ಲಿ ಇದೇ ರೀತಿ ಮಾಡ್ತಾರೆ, ಚಕ್ರ ಸ್ನಾನ ಅಂತ. ಆ ರೀತಿಯಲ್ಲಿ ಚಕ್ರ ಸ್ನಾನ ಮಾಡೋ ಕಾಲಕ್ಕೆ ದೇವರು ಹೆಂಗ್ ಬರ್ತಾನೆ ಅಂದ್ರೆ, ಒಂದೇ ಒಂದು ಆಭರಣನೂ ಇರಲ್ಲ ಅವ್ನ ಮೈ ಮೇಲೆ. ಹೀಗೆ ಒಂದು ಶಲ್ಯ ಒತ್ತಿಸ್ಬಿಟ್ಟಿರ್ತಾರೆ, ಹಾಗೆ ಕರ್ಕೊಂಡ್ ಬಂದಿರ್ತಾರೆ. ಆಗ ಏನ್ ಮಾಡ್ತಾರೆ ಅಂದ್ರೆ, ವರಾದೇವರು ಹೇಳ್ತಾರಂತ, ಇಲ್ಲಿ ನೋಡಿ ಶ್ರೀನಿವಾಸ ಇದ್ದಾನೆ, ಅದಿರೋದು ಉತ್ತರ ದಿಕ್ಕಿನಲ್ಲಿ, ಅಂದ್ರೆ ಕುಬೇರ ಮೂಲೆ, ಅಲ್ಲಿ ಕುಬೇರ ಇದಾನಂತೆ. ಆ ಕುಬೇರ ಏನ್ ಮಾಡ್ತಾನೆ ಅಂತಂದ್ರೆ ಬರ್ತಾನಂತೆ, ತನ್ನ ಸೈನ್ಯದ ಜೊತೆ ಎಲ್ಲ ಬರ್ತಾನಂತೆ. ಆಗ ಹೇಳ್ತಾನಂತೆ, ಇಡೀ ಶ್ರೀನಿವಾಸನ ಅಂದ್ರೆ ಅವತ್ತು ನೋಡ್ಬೇಕು, ಆಚರಣೆಗಳೆಲ್ಲ ನೋಡ್ಬೇಕು. ಶ್ರೀನಿವಾಸ ದೇವರು ಯಾವಾಗಲೂ ಪ್ರದಕ್ಷಿಣಾಕಾರ ಹೋಗ್ತಿರ್ಬೋದು, ಮತ್ತೆ ಹಿಂದಕ್ಕೆ ಕರ್ಕೊಂಡು ಹೋಗ್ತಾರೆ. ಯಾಕೆ ಅಂದ್ರೆ ಕುಬೇರ ಮತ್ತೆ ಕೇಳ್ತಾನೆ ಅಂತ ಹೇಳ್ಬಿಟ್ಟು ಹಿಂದಕ್ಕೆ ಕರ್ಕೊಂಡು ಹೋಗ್ತಾರೆ. ಇವೆಲ್ಲ ನಾಟಕ, ಆದ್ರೂ ಇವತ್ತಿಗೂ ಆ ರೀತಿ ನಡೆಸ್ಕೊಂಡ್ ಬಂದಿದ್ದಾರೆ. ನಡೆಸ್ಕೊಂಡ್ ಬಂದಾಗ ಕುಬೇರ ಬರ್ತಾನೆ, ಕುಬೇರನೊಂದು ಪ್ರತಿಮೆ ತರ್ತಾರೆ. ಇಬ್ರಿಗೂ ಒಂದೇನೋ ಪೂಜೆ ಎಲ್ಲ ಮಾಡ್ತಾರೆ. ಕುಬೇರ ಕೇಳ್ತಾನಂತೆ, ಏನ್ ಸ್ವಾಮಿ ನನ್ನ ಹತ್ರ ತಗೊಂಡಲ್ಲ, ಎಷ್ಟು ಅಂತಂದ್ರೆ ಇವತ್ತಿನ ಕಾಲಕ್ಕೆ ಹೌದು ರಾಮಕಂಠಿ ವರಹ, ಆ ಹಿಂದಿನ ಕಾಲದಲ್ಲಿ ಬಂಗಾರದ ನಾಣ್ಯ, ಅವ್ರ ಒಂದು ನಾಣ್ಯ ಕೂಡ ಇವತ್ತು ತಿರುಗ್ತಿದೆ. ಆಮೇಲೆ ಅದಕ್ಕೆ ಪ್ರಮಾಣಕ್ಕೆ ಏನು ಅಂತಂದ್ರೆ ಒಂದು ತಾಮ್ರ ಶಾಸನ ಇದೆ, ವರಾದೇವರ ಹತ್ರ ಇಟ್ಟಿರ್ತಾರೆ. ಆ ತಾಮ್ರ ಶಾಸನ ಬರೆದ್ರೆ ಅದೇನು ಬರೆದ್ರೆ ಯಾರಿಗೂ ಅರ್ಥ ಆಗಲ್ಲ. ಯಾರು ಅದನ್ನು ಬಂದು ಇದರಲ್ಲಿ ಹೀಗಿದೆ ಅಂತ ಬರೆದು ಅಲ್ಲಿ ನೋಡ್ಲಿಕ್ಕೆ ಆಗಲ್ಲ. ಏನೋ 000 ಇರೋದು ಒಂದು ತಾಮ್ರ ಶಾಸನ, ಆ ರಾಮಕಂಠಿ ವರಹ. ಇವತ್ತಿಗೆ ಲೆಕ್ಕಾಚಾರ ಮಾಡಿದ್ರೆ ಅದು ಎಷ್ಟಾಗುತ್ತೋ ಗೊತ್ತಿಲ್ಲ. ಅಷ್ಟು ಸಾಲಗಳನ್ನು ನೀವು ತೀರಿಸ್ಬೇಕು. ಯಾವಾಗ ತೀರಿಸ್ತೀಯ? ಅವಾಗ ಶ್ರೀನಿವಾಸ ಹೇಳ್ತಾನಂತೆ, ಆ ಉತ್ಸವ ಮೂರ್ತಿ ಮಲಯಪ್ಪ ಸ್ವಾಮಿ ಬ್ರಹ್ಮದೇವರಿಂದ ಉಪಾಸನೆಗೊಂಡಂತ ಮೂರ್ತಿ ಅದು. ಶ್ರೀನಿವಾಸ ನಿಂತಿದನಲ್ಲ, ಆ ನಿಲ್ಲಕ್ಕಿಂತ ಪೂರ್ವದಲ್ಲೇ ಆ ಪ್ರತೀಕ ಇತ್ತು ಅಂತ ಹೇಳ್ತಾರೆ. ಆ ಪ್ರತೀಕ ಎಲ್ಲಿತ್ತು ಅಂದ್ರೆ, ಇವತ್ತು ದೇವರ ಆ ಬೇಡಿಯಾಂಜನೇಯ ಇದೆಯಲ್ಲ, ಬೇಡಿಯಾಂಜನೇಯ ಹಿಂದೆ ಆಸ್ಥಾನ ಮಂಟಪ ಅಂತ ಅಲ್ಲೊಂದು ಸರೋವರ ಇತ್ತು. ಆ ಸರೋವರದಲ್ಲಿ ಇದ್ದಂಥ ಮೂರ್ತಿ ಅದು.
ಆ ಮೂರ್ತಿ ಆಗ ಶ್ರೀನಿವಾಸ ಹೇಳ್ತಾನಂತೆ, ನೋಡು ಕುಬೇರ, ಇವಾಗ ತಾನೇ ಮದುವೆ ಮಾಡ್ಕೊಂಡು ಬ್ರಹ್ಮೋತ್ಸವ ಮಾಡ್ಕೊಂಡು ಒಂದು ಯಜ್ಞೋಪವೀತ ಬಿಟ್ರೆ ಏನೂ ಇಲ್ಲಪ್ಪ, ಮುನ್ನರ್ಷ ಕೊಡ್ತೀನಿ ಅಂತಾನಂತೆ. ಖಂಡಿತ ಮುನ್ನರ್ಷ ಕೊಡ್ತೀಯ ಅಂದ್ರೆ ಹೂ ಅಂತಾನಂತೆ. ಮತ್ತೆ ಮುನ್ನರ್ಷ ಇದೇ ಕತೆ. ಮತ್ತೆ ಯಾವಾಗ ಈ ಸಾಲ ತೀರುತ್ತೆ ಅಂತ ಹೇಳುವಾಗ ಪದ್ಮಪುರಾಣ ಹೇಳುತ್ತೆ, ಯಾವಾಗ ಸಾಲ ತೀರುತ್ತೆ ಅಂತಂದ್ರೆ, ಯಾರು ನಿಷ್ಕಾಮವಾಗಿ ದೇವರಿಗೆ ಏನನ್ನೂ ಕೇಳದೆ ದುಡ್ಡನ್ನು ಹಾಕ್ತಾರೋ ಅದನ್ನು ಕೂಡಿಡ್ತಾನಂತ. ಎಲ್ಲಿವರೆಗೂ ಅಂತಂದ್ರೆ ಕಲಿಯುಗ ಮುಗಿಯೋವರೆಗೂ. ಕಲಿಯುಗ ಮುಗಿಯೋವರೆಗೂ ಬೇಕಂತ ನಿಸ್ವಾರ್ಥವಾಗಿ ಹಾಕಿರೋ ದುಡ್ಡು. ಎಲ್ಲರೂ ಏನ್ ಮಾಡ್ತಾರೆ, ಸ್ವಾರ್ಥವಾಗಿ ಹಾಕೋದು. ಸ್ವಾಮಿ ನನಗೇನಾದ್ರು ಮಾಡು, ನಿನಗೆ ದುಡ್ಡು ಹಾಕ್ತೀನಿ ಅಂತ ಹಾಕೋರೆ ಹೆಚ್ಚು. ಇವಾಗೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಹಿಂದೆ ಎಲ್ಲ ಏನೇ ಕಾರ್ಯ ಮಾಡಿದ್ರು ಮನೆ ದೇವರಿಗೆ ದುಡ್ಡು ತೆಗೆದಿಟ್ಟೆ ಮಾಡೋದು. ಇವತ್ತು ಅದೆಲ್ಲ ಮರಿತಾ ಬಂದಿದೆ. ಯಾವುದೇ ಕಾರ್ಯ ಆಗಲಿ, ಮನೇಲಿ ಏನೇ ಶುಭ ಕಾರ್ಯ ಮಾಡಬೇಕು, ಏನು ಬೇಡ, ಮನೇಲಿ ಹೆಂಡತಿದೋ ಅಥವಾ ತಮ್ಮದೇ ಯಾವುದೋ ಒಂದು ಏನೋ ಪದಾರ್ಥ ಸಿಕ್ಕಲಿಲ್ಲ ಅಂದ್ರೆ ತಕ್ಷಣ ನೆನಪಾಗೋದು ಶ್ರೀನಿವಾಸನಿಗೆ ಮುಡುಪು ತೆಗೆದಿಟ್ಟಿರೋದು. ಸ್ವಾಮಿ ನಾನು ಹೇಗಾದ್ರು ಮಾಡಿ ಪದಾರ್ಥ ಕಳವಾಗಿದೆ, ನೀನು ಹುಡುಕ್ಸ್ಕೊಡು ಅಂತ ತೆಗೆದಿರೋದು. ಹಿಂದೆಲ್ಲ ಬಹಳ ಇತ್ತು, ಇವತ್ತೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಬಂದಿದೆ. ಆ ರೀತಿಯಲ್ಲಿ ಸ್ವಾರ್ಥವಾಗಿ ಆಗೋದು ಯಾವುದೋ ಅವನಿಗೆ ತಲುಪಲ್ಲ. ನಿಸ್ವಾರ್ಥವಾಗಿ ಸ್ವಾಮಿ ನೀನು ಕೊಟ್ಟಿದ್ದಲ್ಲ ನಿನಗೆ ಅರ್ಪಣೆ ಮಾಡ್ತಿದ್ದೀವಿ ಅಂತ ಯಾರು ಕೊಡ್ತಾರೋ ಆ ಥರ ಕೊಡೋರು ಎಷ್ಟು ಜನ ಇದ್ದಾರೆ. ಬಹಳ ಕಷ್ಟ ತಿರುಪ್ತಿಯಲ್ಲಿ. ಆ ರೀತಿಯಲ್ಲಿ ಅದನ್ನು ಸಂಗ್ರಹ ಮಾಡಿ ತೆಗೆದಿಟ್ಟಿರ್ತಾನಂತೆ ಸ್ವಾಮಿ, ಅದನ್ನು ತೀರಿಸ್ತಾನಂತೆ. ಅದು ಯಾವ ಲೆಕ್ಕಾಚಾರನೋ ಕುಬೇರನಿಗೆ ಹೋಗಬೇಕು. ಕುಬೇರ ಕೇಳಿದ್ನಲ್ಲ ಶ್ರೀನಿವಾಸನ ಕೊಡಲ್ಲ ಅಂದ. ಕುಬೇರ ಏನು ಮಾಡ್ದ, ಯಾರು ಶೂರಿಟಿ ಹಾಕಿದಾರಲ್ಲ ಅವನು ಕೇಳೋಣ ಅಂತೇಳಿ ಬ್ರಹ್ಮದೇವರ ಹತ್ರ ಹೋದ್ನು. ಬ್ರಹ್ಮದೇವನ ಕೇಳಲ್ಲ, ಸ್ವಾಮಿ ಶೂರಿಟಿ ಹಾಕಿದ್ರಲ್ಲ. ಬ್ರಹ್ಮದೇವರು 4 ದಿಕ್ಕು ನೋಡ್ತಾ ಇದ್ದಾರೆ. ಯಾರನ್ನ ಕೇಳ್ತಿದ್ಯಾ? ಇವನು ಕುಬೇರ ನೋಡ್ದ, 4 ದಿಕ್ಕು ನೋಡ್ತಿರೋ ನನ್ನ ಯಾವಾಗ ನೋಡ್ತಾರೆ ಅಂತ. ನೋಡ್ಲೇ ಇಲ್ಲ. ಕುಬೇರನಿಗೆ ಅರ್ಥ ಆಯ್ತು, ಇವ್ರ ಕಡೆ ತಂಗ ನಾನು ನೋಡಲ್ಲ ಅಂತೇಳಿ ರುದ್ರದೇವರ ಹತ್ರ ಹೋದ್ನಂತೆ. ರುದ್ರದೇವರು ಕೇಳಿದ್ನಂತೆ, ಸ್ವಾಮಿ ನೀವು ಶೂರಿಟಿ ಹಾಕಿದ್ರಿ, ತ್ರಿಶೂಲ ಕಾಣಿಸ್ತಿಲ್ವಾ ಅಂದ್ರಂತೆ ರುದ್ರದೇವರು. ನಿನ್ನ ಮೇಲೆ ನೀನು ತಾಂಡವ ಆಡ್ಬಿಡ್ತೀನಿ, ನನ್ನ ದುಡ್ಡು ಕೇಳ್ತೀಯ ಮಗನೇ ನಡಿ ಅಂತ. ಅಯ್ಯೋ ಇವ್ರಿಗೊಳ್ಳೆ ಸಾಲ ಕೊಟ್ಟು ಇವರ ಹತ್ರ ಬಯಸ್ಕೊಳಂಗಾಯ್ತಲ್ಲ ಅಂತೇಳಿ 3ನೇ ಶೂರಿಟಿ ಅಶ್ವತ್ಥ ವೃಕ್ಷ. ಅಶ್ವತ್ಥ ನಾರಾಯಣ, ನೀನಾದ್ರೂ ಸಾಲವನ್ನು ಮರುಪಾವತಿ ಮಾಡ್ತೀನಪ್ಪ ಅಂದ್ರೆ ಗಾಳಿ ಬೀಸ್ತಾ ಇತ್ತು, ಎಲೆ ಎಲ್ಲ ಅಲ್ಲಾಡ್ತಾ ಇತ್ತು. ನನಗೂ ಇದಕ್ಕೆ ಸಂಬಂಧ ಇಲ್ಲ. ಕಲಿಯುಗದಲ್ಲಿ ಈ ತರ ಸಾಲ ತಗೊಂಡವರು ಹೀಗೆ, ಶೂರಿಟಿ ಹಾಕಿದವರು ಹೀಗೆ, ಎಚ್ಚರವಾಗಿರಿ. ಶ್ರೀನಿವಾಸ ಹೇಳ್ತಾ ಇದ್ದಾನೆ, ಸಾಲ ಮಾಡಲಿ ಬೇಡ. ಕಲಿಯುಗದಲ್ಲಿ ಸಾಲ ಮಾಡಬೇಡ್ರಿ. ಸಾಲಕ್ಕೆ ಸಿಕ್ಕಾಕೊಂಡ್ರೆ ನೀವು ಮಾಡಿದ ಪುಣ್ಯ ಎಲ್ಲ ಅವನಿಗೆ ಹೋಗುತ್ತೆ. ಸಾಲ ಮಾಡಲಿ ಬೇಡ. ಸಾಲ ಮಾಡಬಾರ್ದು ಅಂದ್ರೆ ಹೇಗಿರ್ಬೇಕು? ಸಾಲದೆಂದೆನಬೇಡ. ನನ್ಗೆ ಸಾಯ್ತಾ ಇಲ್ಲ, ಮನೆಯಲ್ಲಿ ಇಲ್ಲ 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 ಅನ್ನೋದು ಬಿಡು. ಸ್ವಾಮಿ ಕೊಟ್ಟಿದ್ದಾನೆ, ಇಷ್ಟು ಕೊಟ್ಟಿದ್ದಾನೆ, ನಾನು ಉದ್ಧಾರ ಮಾಡ್ತಾ ಇದ್ದಾನೆ, ನಾಳೆ ಹೇಗೆ ಎಂಬ ಚಿಂತೆ ಬೇಡ. ಈ ದಿನವನ್ನು ಸಾರ್ಥಕ ಮಾಡ್ಕೋ ಅಂತ ಸ್ವಾಮಿ ಉಪದೇಶ ಮಾಡ್ತಾ ಇದ್ದಾನೆ. ಈ ರೀತಿ ಆಯ್ತು, ತಗೊಂಬಂದ. ಸರಿ ಆಯ್ತು, ಎಲ್ರಿಗೂ ವಸ್ತ್ರಾದಿಗಳನ್ನು ಕೊಟ್ಟ. ದೇವರು ಒಳ್ಳೆ ಅಲಂಕಾರವನ್ನು ಮಾಡ್ಕೊಂಡಂತೆ. ದೇವರು ಕನ್ನಡಿ ಮುಂದೆ ನಿಂತು ಅಲಂಕಾರ ಮಾಡ್ಕೊಂಡಿಲ್ಲ, ಎಲ್ಲ ದೇವತೆಗಳ ಮುಂದೆ ನಿಂತು ಅಲಂಕಾರ ಮಾಡಿಲ್ಲ. ಎಲ್ಲ ದೇವತೆಗಳು ಅನ್ಕೊಂಡ್ರಂತೆ ದೇವರು ಸೃಷ್ಟಿ ಎಲ್ಲ ಚೆನ್ನಾಗಿ ಮಾಡಲ್ಲ, ಒಂದು ತಪ್ಪು ಮಾಡ್ಬಿಟ್ಟ ಸೃಷ್ಟಿಲಿ. ಏನದು ಅಂತಂದ್ರೆ ಕಣ್ಣಿಗೆ ರೆಪ್ಪೆ ಕೊಟ್ಬಿಟ್ಟ. ಕಣ್ಣು ರೆಪ್ಪೆ ಮುಚ್ಚಿ ತೆಗೆದ್ರೆ ಅಷ್ಟಲ್ಲಿ ದೇವರ ದರ್ಶನ ನಾಶವಾಗ್ತಿದೆ. ಆ ರೆಪ್ಪೆ ಕೊಡದೆ ಇದ್ರೆ ಹಾಗೇ ನೋಡ್ಬೋದಿತ್ತಲ್ಲ ಅಂತ ಮಾಡ್ತಿದ್ರು. ಭಾನು ಕೋಟಿ ತೇಜ ಲಾವಣ್ಯ ಮೂರ್ತಿ ಶ್ರೀ ವೆಂಕಟೇಶ್ವರ. ಆ ಸ್ವಾಮಿ ನೋಡ್ಲಿಕ್ಕೆ 2 ಕಣ್ಣು ಸಾಲದು. ಅದಕ್ಕೆ ದಾಸರು ವರ್ಣನೆ ಮಾಡುವಾಗ ಹೇಳ್ತಾರೆ, ಈ ರೂಪವನ್ನು ನೋಡ್ಲಿಕ್ಕೆ ಅವರೆಲ್ಲ ಎಷ್ಟು ಜನ್ಮದ ತಪಸ್ಸನ್ನು ಆಚರಣೆ ಮಾಡಿದ್ರು. ನಾವು ಒಂದು ಕ್ಷಣವನ್ನ ತಿರುಪತಿ ತಿಮ್ಮಪ್ಪ ನೋಡಿ ಅದೆಷ್ಟು ಆನಂದವನ್ನ ಪಡ್ತೀವಿ. ಆ ಸ್ವಾಮಿ ಸಾಕ್ಷಾತ್ ನಿಂತಾಗ ಆ ದೇವತೆಗಳೆಲ್ಲ ಏನು ಆನಂದವನ್ನು ಅನುಭವಿಸಿದ್ರು ಅದನ್ನು ನಾವು ಜೀವಿಗಳು ಚಿಂತನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಂತ ಅತ್ಯದ್ಭುತವಾದ ರೂಪ, ವಿಶಾಲವಾದ ಮುಖಾರವಿಂದ, ಅವನ ನೇತ್ರ, ಆ ನೇತ್ರದಲ್ಲಿ ದಯೆ ಕರುಣೆ 2 ಕಾಣಿಸ್ತಾ ಇದೆ. ಅವನ ನಾಸಿಕದಲ್ಲಿ ಇಡೀ ಬ್ರಹ್ಮಾಂಡ ಕಾಣಿಸ್ತಾ ಇದೆ. ಅವನ ತುಟಿಯಲ್ಲಿ ವಿದ್ಯಾಪ್ರಸನ್ನ ತೀರ್ಥರು ವರ್ಣನೆ ಮಾಡ್ತಾರೆ. ಏನು ಅಂತಂದ್ರೆ ಅವನ ತುಟಿ ಇತ್ತಲ್ಲ, ಆ ತುಟಿಯಲ್ಲಿ ಮಕರಂದ ಈ ಜೇನುತುಪ್ಪದ ಕೊಡ ತುಳುಕಿ ಚೆಲ್ಲುತ್ತಲ್ಲ, ಆ ರೀತಿ ಅವನ ತುಟಿಯಲ್ಲಿ ಮಕರಂದ ಚೆಲ್ತಾ ಇದೆ ಅಂತ ವರ್ಣನೆ ಮಾಡ್ತಾ. ಪ್ರಸನ್ನ ತೀರ್ಥರ ಸಾಹಿತ್ಯವೇ ಹಾಗೆ. ಅಷ್ಟು ವರ್ಣನೆ ಮಾಡ್ತಾ ಅವನ ವಿಶಾಲವಾದ ವಕ್ಷಸ್ಥಳದಲ್ಲಿ ಲಕ್ಷ್ಮೀದೇವಿ ಆನಂದವನ್ನು ಪಡ್ತಾ ಇದ್ದಾಳಂತೆ. ಅವನ ತೋಳುಗಳಲ್ಲಿ ಶೇಷದೇವರ ತೋಳಬಂದಿ, ಹಸ್ತದಲ್ಲೆಲ್ಲ ಉಂಗುರಗಳು,
ಒಳ್ಳೆ ಪೀತಾಂಬರ ಧಾರಣೆ ಮಾಡಿದ್ದಾನೆ, ವಜ್ರ ಕಟಾರಿಯನ್ನು ಧಾರಣೆ ಮಾಡಿದ್ದಾನೆ, ಟೊಂಕಕ್ಕೆ ಡಾಬನ್ನು ಹಾಕೊಂಡಿದ್ದಾನೆ, ವೈಜಯಂತಿ ಮಾಲೆ, ಲಕ್ಷ್ಮೀ ದೇವಿ ಬಂದು ವೈಜಯಂತಿ ಮಾಲೆಯನ್ನು ಹಾಕಿದ್ರು, ಕೌಸ್ತುಭಮಣಿಯನ್ನು ಧಾರಣೆ ಮಾಡಿದ್ದಾನೆ, ನಾನಾ ವಿಧವಾಗಿರ್ತಕ್ಕಂಥ ಲಕ್ಷ್ಮಿಯ ಚಿಹ್ನೆ ಉಳ್ಳಂತ ಆಭರಣಗಳನ್ನೆಲ್ಲ ಧಾರಣೆ ಮಾಡಿದ್ದಾನೆ. ಸಿದ್ಧ ಆದ. ಸರಿಯಾಗಿ ಗಂಗಾದೇವಿ ಬಂದು ಉಡುಗೊರೆ ತಂದ್ಕೊಡ್ತೀನಿ ಅನ್ನಲ್ಲ, ಬಂದು ಅಪ್ಪ ನಿನಗ ನಾನು ಬಂಗಾರದ ಪಾದಕೆ ತಂದಿದ್ದೀನಿ, ಯಾಕಂದ್ರೆ ನಿನ್ನ ಪಾದದಿಂದ ತಾನೇ ನಾನು ಹುಟ್ಟಿದ್ದು, ಅದಕ್ಕೆ ನಿನ್ನ ಪಾದಕ್ಕೆ ಬಂಗಾರದ ಪಾದಕೆ ತಂದಿದ್ದೀನಿ ಅಂತ ಕೊಟ್ಲಂತೆ. ಶ್ರೀನಿವಾಸನ ಖುಷಿ, ಅಮ್ಮ ಗಂಗಾ ಎಷ್ಟು ಒಳ್ಳೆ ಕಾಣಿಕೆ ತಂದೆ ಅಂತ ಹೇಳಿ ಹಾಕೊಂಡು ಅದನ್ನ ನಡೆದು ಪಟ 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 ಅಂತ ಶಬ್ದ ಮಾಡ್ತಿದ್ದಾನಂತೆ. ಎಲ್ಲರೂ ಕೇಳಿದ್ರಂತೆ, ಏನೇ ಶ್ರೀನಿವಾಸನ ಟಪಟಪ ಅಂತ ಶಬ್ದ ಮಾಡ್ಕೊಂಡು ನಡೀತಿದ್ದಾನಲ್ಲ ಅಂತಂದ್ರೆ, ಅವ್ರ ಮಗಳು ತಂದುಕೊಟ್ಟಿರೋದಲ್ಲ, ಮಗಳು ತಂದುಕೊಟ್ಟಿರೋದು ಬಹಳ ಪ್ರೀತಿ, ಅದಕ್ಕೆ ಶಬ್ದ ಮಾಡ್ಕೊಂಡು ನಡೀತಾ ಇದ್ದಾನೆ, ಎಲ್ರಿಗೂ ಗೊತ್ತಾಗ್ಲಿ ನಮ್ಮ ಮಗಳು ಕೊಟ್ಟಿರೋದು. ನಿಜ, ಅದು ಎಂತ ಆನಂದ ಅಂತಂದ್ರೆ ಅದನ್ನು ಅನುಭವಿಸಿದ್ರೆ ಮಾತ್ರ. ಈ ರೀತಿಯಲ್ಲೆಲ್ಲ ಆಯ್ತು. ಎಲ್ಲರೂ ಸಿದ್ಧರಾಗಿದ್ದೀರಾ? ಹೊರಡೋಣವಾ ನಾರಾಯಣಪುರಕ್ಕೆ? ನಾವೆಲ್ಲ ಸಿದ್ಧರಾಗಿದ್ದೀವಿ ಅಂತೆಲ್ಲ ದೇವತೆಗಳು ಎಲ್ಲರೂ ಹೇಳಿದ್ರು. ಶ್ರೀನಿವಾಸ ಹೇಳಿದ, ಮುಂದೆ ಬ್ರಹ್ಮದೇವರೇ ನಿಮ್ಮ ಪರಿವಾರದವರೆಲ್ಲ ಮುಂದೆ ನಿಂತು ವೇದಘೋಷವನ್ನ ಮಾಡಲಿ, ರುದ್ರದೇವರೇ ಭೂತಗಣಗಳೆಲ್ಲ ದೀವಿಟ್ಟಿಗೆಯನ್ನ ಇಟ್ಕೊಂಡು ಹೋಗ್ಲಿ, ಎಲ್ಲ ಋಷಿಗಳ ಕೈಯಲ್ಲಿ ಚಾಮರವನ್ನು ಕೊಡ್ರಿ, ಎಲ್ಲ ಎಲ್ಲ ಮಹನೀಯರು ಯಾರ್ಯಾರು ಜ್ಞಾನಿಗಳಿದ್ದಾರೆ ತಪಸ್ವಿಗಳಿದ್ದಾರೆ ಅವ್ರ ಕೈಯಲ್ಲೆಲ್ಲ ಬೀಸಣಿಗೆಯನ್ನು ಕೊಡ್ರಿ. ಇಂದ್ರಾದಿ ದೇವತೆಗಳೇ ನೀವೆಲ್ಲ ದಿಕ್ಕುಗಳಲ್ಲೂ ಕೂಡ ಬೆಳಕನ್ನ ಪ್ರಕಾಶವನ್ನು ಮಾಡ್ತಾ ನನ್ನ ಪತಾಕೆಯನ್ನ ಮೇಲಕ್ಕೆ ಧ್ವಜವನ್ನ ಹಾರಿಸ್ತಾ ಬನ್ನಿ. ಎಲ್ಲ ದೇವತೆಗಳು, ಕಿನ್ನರರು, ಕಿಂಪುರುಷರು, ಗಂಧರ್ವರು ಎಲ್ಲ ನೆರೆದು ಬಿಟ್ಟಿದ್ದಾರೆ ಲೈನಾಗಿ. ಮುಂದ್ಗಡೆ ಮಾತ್ರ ಇಬ್ರು ನಿಂತಿದ್ದರಂತೆ, ಗಣಪತಿ ಸುಬ್ರಹ್ಮಣ್ಯ ಪುಟ್ಟ ಪುಟ್ಟದಾಗಿ, ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಎಲ್ಲ ಓಡಾಡ್ತಿದ್ದಾರೆ. ಸರಿ, ಈ ರೀತಿ ಆನಂದವಾಗಿತ್ತು. ಹೇಗೆ ಹೋಗೋದು? ದೇವ್ರು ಹೇಳಿದ್ನಲ್ಲ, ನಮ್ಮ ಹತ್ರ ಹೋಗ್ಲಿಕ್ಕೆ ಒಂದು ಕುದುರೆನೂ ಇಲ್ಲ, ಅಲ್ಲಿ ನೋಡಿದ್ರೆ ಬಂಗಾರದ ರಥ, ನಾವಿಬ್ರು ನಡ್ಕೊಂಡು ಹೋಗ್ಬೇಕಾ? ಅದಕ್ಕೆ ಗರಡದೇ ಹೋಗ್ಬೇಕಂತ, ಗರಡ ಬಾಯ್ಲಿ ನೋಡು ಅಮ್ಮ ಬೊಕಲಾದೇವಿ, ನಿನಗೆ ವಯಸ್ಸಾಗಿದೆ ಪಾಪ ನಡಿಲಿಕ್ಕಾಗಲ್ಲ, ನೀನೊಂದು ಕೆಲಸ ಮಾಡು, ನನ್ನ ಬಲಗಡೆ ನಿಂತು, ಲಕ್ಷ್ಮೀದೇವಿ ನನ್ನ ಎಡಗಡೆ ನಿಂತು ಅಂತ ಹೇಳಿ ಸ್ವಾಮಿ ಮಧ್ಯದಲ್ಲಿ ತಾನು ನಿಂತಿದ್ದಾನೆ. ಗರಡ ದೇವರು ದಾರಿನೇ ನೋಡ್ಲಿಲ್ಲ ಮುಂದೆ, ತಲೆ ಎತ್ತ ಸ್ವಾಮಿ ನೋಡ್ತಾ ಇದ್ದಾರೆ. ಇಂಥ ಚಿನ್ಮಯ ಮೂರ್ತಿಯನ್ನೇ ಇವಾಗ ಬಿಟ್ಬಿಟ್ರೆ ಇನ್ ಯಾವಾಗ ನೋಡ್ಲಿ? ಎಲ್ಲ ದೇವತೆಗಳು ದಾರಿ ನೋಡ್ತಾನೆ ಇಲ್ಲ ಅಂತೆ, ಎಲ್ಲರೂ ಶ್ರೀನಿವಾಸನ ನೋಡ್ತಿದ್ದಾರೆ. ಅಂತ ಚಿನ್ಮಯ ಮೂರ್ತಿ, ಸಚ್ಚಿದಾನಂದ ವಿಗ್ರಹ ಹಾಗೇ ನಿಂತಿದ್ದಾನೆ. ಶಂಖ ಚಕ್ರವನ್ನ ಧಾರಣೆ ಮಾಡಿದ್ದಾನೆ, ಒಳ್ಳೆ ಕಿರೀಟವನ್ನು ಧಾರಣೆ ಮಾಡಿದ್ದಾನೆ, ಕಸ್ತೂರಿ ತಿಲಕವನ್ನು ಇಟ್ಟಿದ್ದಾನಂತೆ. ಎಲ್ಲರಿಗೂ ಕೂಡ ಮಂದಹಾಸವನ್ನು ಬಿಡ್ತಾ ಇದ್ದಾನೆ ಸ್ವಾಮಿ. ಲಕ್ಷ್ಮೀ ದೇವಿ ಪಕ್ಕದಲ್ಲಿ ನಿಂತಿ ಆ ಆನಂದವನ್ನು ಅನುಭವಿಸ್ತಾ ಇದ್ದಾಳೆ. ಬಕುಳಾದೇವಿ ಅಂದ್ಕೊಂಡು, ಸ್ವಾಮಿ ಕಾರುಣ್ಯ ಎಂತದ್ದು, ನಾನು ಕೇಳಿದ್ ಒಂದೇ, ನೀನು ವಿವಾಹ ತೋರಿಸುವಂತಂದ್ರೆ ಇಷ್ಟು ಜನರನ್ನೆಲ್ಲ ಸೇರಿಸಿ ನನ್ನನ್ನು ತನ್ನ ಪಕ್ಕದಲ್ಲಿ ಇಟ್ಕೊಂಡು, ನನ್ನ ತಾಯಿನ ಮರೀಲಿಲ್ಲ, ನನ್ನನ್ನು ಪಕ್ಕದಲ್ಲಿ ಇಟ್ಕೊಂಡು ಈ ದಿಬ್ಬಣದಲ್ಲಿ ಕರ್ಕೊಂಡು ಹೋಗ್ತಿದ್ದಾನಲ್ಲ, ಅನಾದಿ ಕಾಲದ ಋಣಾನುಬಂಧ ಮನ ನಿನ್ನಲ್ಲಿ ನಿಲ್ಲಿಸೋ ಸ್ವಾಮಿ. ಲೋಕದಲ್ಲಿ ಕೇಳ್ತೀವಿ, ನಮಗೂ ನಿಮಗೂ ಎಷ್ಟು ಜನದ ಋಣಾನು ಅಂತ, ದೇವರ ಹತ್ರ ಒಮ್ಮೆನೂ ಕೇಳಲ್ಲ. ಸ್ವಾಮಿ, ಅನಾದಿ ಕಾಲದಿಂದ ನನಗೂ ನೀವು ಋಣ ಇದೆ, ನನ್ನನ್ನು ಉದ್ಧಾರ ಮಾಡ್ತಿದೆಯಲ್ಲ, ನಾನು ಎಂದಾದ್ರೂ ನೀನು ಕೃತಜ್ಞತೆ ಸಲ್ಲಿಸಿದ್ದೀನಿ ಅಂತ ನಮ್ಮ ತಲೆ ಏನೋ ಒಂದು ಪಾದಕ್ಕೆ ಹಾಕ್ಲೇ ಇರಲಿ. ಅದಕ್ಕೆ ದಾಸ ಒಂದು ಹರಿಗೆರಗದ ತಲೆ ಹಾವಿನ ವಿಷ ತಲೆ, ದುರ್ಯೋಧನ ತಲೆ ಅದು. ಪರಮಾತ್ಮನಿಗೆ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಎರಗದ ತಲೆ ವಿಷ ತಲೆ, ದುರ್ಯೋಧನ ತಲೆ, ದುರ್ಜನರ ತಲೆ ಅಂತ ಹೇಳಿ ಎಲ್ಲ ಚಿಂತನೆ ಮಾಡ್ತಾರೆ. ತುಂಬಾ ಸಂತೋಷ ಆಯಿತು. ವಾದ್ಯ ಶುರುವಾಗಲಿ, ಎಲ್ಲ ವೇದಕೋಶ ಶುರುವಾಗಲಿ, ಪುರಾಣದ ಶ್ರವಣ ಆಗಲಿ, ಎಲ್ಲರೂ ಜೋರಾಗಿ ಹೇಳ್ತಾ ಹೋಗಿ ಅಂತಂದ್ರೆ ಎಲ್ಲರೂ ವೈಭವೋಪೇತವಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ನಾರಾಯಣಪುರಕ್ಕೆ ಆ ದಿಬ್ಬಣ ಹೊರಡ್ತು. ಹೊರಡೋ ಕಾಲಕ್ಕೆ ನಾರಾಯಣನ ಹತ್ರ ಅವರಿವರು ಬಂದು ಎಲ್ಲ ಮಾತಾಡಿಸ್ತಾ ಇದ್ದಾರೆ. ಸ್ವಾಮಿ ಎಷ್ಟು ಚೆನ್ನಾಗಿದೆಯಾ, ವೇದಕ್ಕೆ ಗೋಚರನಾಗದಂಥ ಸ್ವಾಮಿ ಇವತ್ತು ನಮಗೆ ಗೋಚರ ಆಗಿ ನಮಗೆ ಉದ್ಧಾರ ಮಾಡ್ತೀವಿ. ಹೀಗೆ ಎಲ್ಲ ಮಾಡ್ಕೊಂಡು ಹೋಗ್ತಿದ್ರು. ಎಡಗಡೆ ಒಂದು ಆಶ್ರಮ ಕಾಣಿಸ್ತು. ಹೊರಗಡೆ ನೋಡಿದ್ರು ಅಗ್ಗಿಷ್ಟಿಗೆ ಉರಿತಾ ಇದೆ. ಯಾರ್ದಪ್ಪ ಇದು ಆಶ್ರಮ? ನಾರಾಯಣಪುರದ ಮಧ್ಯದಲ್ಲಿ ಎಂದು ಚಿಂತನೆ ಮಾಡಿ ಮುಂದೆ ಹೋದ್ರು. ಮಡಪಂಚ ಉಟ್ಕೊಂಡು ನಿಂತಿದ್ರು, ಯಾರೋ ಗಡ್ಡ ಬಿಟ್ಕೊಂಡು. ಯಾರು ಅಂತ ಹೋಗಿ ನೋಡ್ತಾರೆ, ಶುಕಾಚಾರ ನಿಂತಿ ಬಾವುಟ ಹಿಡಿದ್ರಂತೆ, ರೆಡ್ ಕಲರ್, ಸ್ಟಾಪ್ ಸ್ಟಾಪ್ ಅಂತ. ಎಲ್ಲಾ ದೇವತೆಗಳು ಮುಂದೋದ್ರು. ಗರುಡ ದೇವರ ಹತ್ರ ಬಂದು ಸ್ಟಾಪ್ ಅಂದ್ರು, ನಿಲ್ಸ್ದ ಗರುಡ. ನಿಲ್ಸ್ದ ಶುಕಾಚಾರ ಅಂದ್ರು, ಸ್ವಾಮಿ ಮದುವೆಗೆ ಹೋಗ್ತಾ ಇದೆಯಾ? ಮದುವೆಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಮನೆಗೆ ಬಂದು ಒಂಚೂರು ಊಟ ಮಾಡ್ಕೊಂಡು ಹೋಗ್ಬೇಕು. ನಾರಾಯಣ ಹೇಳ ಶ್ರೀನಿವಾಸ ಅಂದ, ಮದುವೆಗೆ ಹೋಗ್ತಾ ಇದ್ದೀನಿ, ತಡ ಆಗೋಗುತ್ತೆ, ಊಟ ಗೀಟ ಎಲ್ಲ ಮಾಡ್ಲಿಕ್ಕೆ ಆಗಲ್ಲಪ್ಪ, ಹೊಟ್ಟೆ ತುಂಬಿದೆ, ನನಗೆ ಹೊರಡ್ಬೇಕು. ಶುಕಾಚಾರ ಬರ್ಲೇಬೇಕು, ನಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು.
ಲಕ್ಷ್ಮೀದೇವಿ ಕಡೆ ನೋಡಿದ್ರು. ಆಹಾ ಕಳ್ಳ, ಗಜೇಂದ್ರ ಮೋಕ್ಷ ಗಜನನ್ನ ಉದ್ಧಾರ ಮಾಡ್ಲಿಕ್ಕೆ ಹೋದಾಗ ಲಕ್ಷ್ಮಿ ಕೇಳೋದಾ? ಇವಾಗ ಲಕ್ಷ್ಮಿ ಕೇಳ್ತಿದ್ಯಲ್ಲ, ನಂಗೆ ಅವೆಲ್ಲ ಗೊತ್ತಿಲ್ಲ, ಬಾ. ಲಕ್ಷ್ಮೀದೇವಿ ಅನ್ನೋದು ಒಪ್ಕೋಕೂಡ್ದು, ಯಾಕಂದ್ರೆ ಒಳ್ಳೆ ರೇಷ್ಮೆ ಸೀರೆ ಐರನ್ ಮಾಡ್ಕೊಂಡ್ ಬಂದಿದ್ದೀನಿ, ಅವನ್ ಋಷಿ, ಅವ್ರ ಮೇಲೆ ಡೈನಿಂಗ್ ಟೇಬಲ್ ಇಲ್ಲ, ಕೆಳಗೆ ಕೂರಿಸ್ಕೊಂಡು ಸುಕ್ಕ ಹೋಗುತ್ತೆ. ನೋ, ಗೋಕುಲಾದೇವಿ ಪಾಪ ಹೋಗೋಣ, ಋಷಿ ಕರೀತಾ ಇದ್ದಾರೆ. ಇಲ್ಲಿ ಏನ್ ಮಾಡ್ಬೇಕು ಶ್ರೀನಿವಾಸ? ಶುಕಾಚಾರ ಕರೆದ್ರ ಅಂತ. ಶುಕ ಭವಿಷ್ಯೋತ್ತರ ಪುರಾಣ ತಿಳಿಸ್ತಾ ಇದೆ ಹೇಗ್ ಕರಿಬೇಕು. ಶುಕಾಚಾರ ಅಂದ್ರೆ ನನಗೇನು ಭಾಗವತ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ನಮ್ಮನೆಗೆ ಬರಲ್ವಾ ನೀವು ಊಟಕ್ಕೆ? ಇಷ್ಟೇನಾ ಸ್ವಾಮಿ? ಸ್ವಾಮಿ ಸುಮ್ಮನೆ ಆಗ್ಬಿಟ್ಟ. ಏನ್ ಮಾತಾಡ್ತಾರೆ ಶುಕಾಚಾರ ನೋಡ. ಅದಕ್ಕೆ ಅವನಂದ, ಶುಕಾಚಾರ ಅಂದ್ರು, ರುಕುಮಾಂಗದನಂತೆ ವ್ರತವನರಿಯೇನೋ. ರುಕ್ಮಾಂಗದನಂತೆ ಏಕಾದಶಿ ವ್ರತವನ್ನ ನಾನು ಮಾಡಿಲ್ಲ. ಅವನು ಮಾಡಿದಂತ ಚಾಂದ್ರಾಯಣ ವ್ರತಗಳು ಎಷ್ಟು ವ್ರತಗಳನ್ನ ನಾನು ಅರ್ತಿಲ್ಲ ಅಂತ ಹೇಳಿ ಬರ್ತಿಲ್ವ? ಶುಕ ಮುನಿಯಂತೆ ಸ್ತುತಿಸಲು ಅರಿಯೇ. ಶುಕಾಚಾರಷ್ಟು ಸ್ತುತಿ ಮಾಡ್ಲಿಕ್ಕೆ ಯಾರಿಗೂ ಬರಲ್ಲ. ಬಕವೈರಿಯಂತೆ ಧ್ಯಾನವ ಮಾಡಲರಿಗೆ. ಯಾರು ಬಕವೈರಿ? ಬಕಾಸುರನನ್ನ ಸಂಹಾರ ಮಾಡುವಂತ ಭೀಮಸೇನ ದೇವರು, ಅವ್ರು ಬರೀ ಗದಾ ಪ್ರಹಾರ ಮಾಡ್ತಾರೆ ಅಂತ ಮಾತ್ರ ಗೊತ್ತು. ಆ ಭೀಮಸೇನ ದೇವರಷ್ಟು ಧ್ಯಾನ ಮಾಡ್ಲಿಕ್ಕೆ ಯಾರಿಗೂ ಗೊತ್ತಿಲ್ಲ ಅಂತೆ. ಯಾಕಂದ್ರೆ ವಾಯುದೇವರಿಗೆ ಮಾತ್ರ ಚೆನ್ನಾಗಿ ಗೊತ್ತಿರೋದು ಪರಮಾತ್ಮನನ್ನ ಹೇಗೆ ಧ್ಯಾನ ಮಾಡಬೇಕು. ದೇವಕಿಯಂತೆ ಮುದ್ದಸಲರಿಯೇನು ಸ್ವಾಮಿ. ನಮ್ಮ ಮನೆಗೆ ಬಂದ್ರೆ ದೇವಕಿ ನೀನು ನೋಡ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಳ್ಲಿಕ್ಕಾಗಲ್ಲ. ಯಶೋದೆ ನೋಡ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಿ ನೋಡ್ಲಿಕ್ಕಾಗಲ್ಲ. ನಮ್ಮ ಮನೆಗೆ ಬಾ ಊಟ ಮಾಡಿ. ಬೇಡಪ್ಪ, ಇಷ್ಟು ಜನ ದೇವತೆಗಳಿದ್ದಾರೆ. ನಮ್ಮ ಮನೆಗೆ ನೆಂಟರು ಬಂದಾಗ ಊಟಕ್ಕೆ ಕರೆದಿರ್ತೀವಿ. ಅಡುಗೆ ಮನೆಗೆ ಹೋಗಿ ಬೋಂಡ ಕರಿತಿದ್ದು ನಾವೇ ಬಾಯಿಗೆ ಹಾಕೊಂಡಿದ್ದು, ಅವ್ರು ಏನೋ ನೋಡ್ಬಿಟ್ರೆ ಸುಮ್ಮನೆ ಬಿಡ್ತಾರ? ನೋಡ್ದ ನಮ್ಮನ್ನ ಕರೆದು ತಾನು ತಿಂತಿದ್ದಾರೆ ಅಂತ ನಮ್ಮನೆ ಅವಮಾನವನ್ನು ಮಾಡಲ್ಲ, ಅದು ತಪ್ಪು. ನಾ ಬರಲ್ಲ. ಹೌದಾ? ಅವತ್ತು ಆ ಸುಧಾಮ ತುಂಬಿಕೊಟ್ಟು ಅವಲಕ್ಕಿ ತಿಂದೆ. ನೋಡಿದ್ರ ಹೇಗೆ ಮಾತಾಡ್ತಾರೆ. ಶುಕಾಚಾರ ಅಂದ್ರು, ಹಾ ಸುಧಾಮನ ವಿಚಾರವನ್ನು ಹೇಳಿದ್ರು. ನಿಮ್ಗೆಲ್ಲ ಗೊತ್ತಿರೋದು. ಸುಧಾಮ ಏನು ಮಾಡ್ದ, ಅವಲಕ್ಕಿಯನ್ನು ತಗೊಂಡು ಮನೆಯಿಂದ ಹೊರಟ. ಎಲ್ಲರಿಗೂ ಗೊತ್ತಿರೋದು, ತುಂಬ ವಿಸ್ತಾರವಾಗಿ ಹೇಳಲ್ಲ. ಆ ಸುಧಾಮನ ಮಕ್ಕಳಿದ್ರಲ್ಲ, ಅವ್ರು ಹೇಳಿದ್ರಂತ, ಅಪ್ಪ ಕೃಷ್ಣನ್ ನೋಡ್ಲಿಕ್ಕೆ ಅಂತ ಹೋಗ್ತೀವಿ. ಅಮ್ಮ ಕೃಷ್ಣನ್ ಕತೆ ಹೇಳಿದ್ರು. ದ್ವಾರಕಾದಲ್ಲಿ ಕೃಷ್ಣನಿಗೆ ಬಂಗಾರದ ರಥ ಇದೆಯಂತೆ, ಆನೆಗಳಿದೆಯಂತೆ, ಕುದುರೆಗಳಿದೆಯಂತೆ. ನನಗೆ ಒಂದೇ ಒಂದು ಆನೆ ತಂದ್ಕೊಡಪ್ಪ. ತಿನ್ಲಿಕ್ಕೇನು ಇಲ್ಲ. ಆ ಮಕ್ಳು ಕೇಳ್ತಾ ಇದ್ದಾರೆ ಆನೆ. ಸುಧಾಮ ನನಗೆ ಬೇಡಪ್ಪ, ನಮಗೆ ತಿನ್ಲಿಕ್ಕೇನು ಇಲ್ಲ, ಆನೆ ತಂದು ಇದು ಮಾಡಿ. ಇನ್ನೊಬ್ಬ ಮಗ ಹೇಳ್ದ, ನಂಗೆ ಆನೆ ಬೇಡಪ್ಪ, ಕುದುರೆ ತಂದು ಕೊಡು ಸಾಕು, ಅದ್ರ ಮೇಲೆ ಕೂತ್ಕೊಂಡು ವಿಹಾರ ಮಾಡ್ತೀವಿ. ಆ ಕುದುರೆ ನಾವೇ ಒಣಗೋಗಿದ್ದೀವಿ, ಆ ಕುದುರೆ ಅಂತಂದು ಆ ಮೂಕ ಪ್ರಾಣಿ ಮೇಯಿಸಿ. ಇನ್ನೊಂದು ಮಗ ಹೇಳ್ದ, ಆ ಕೃಷ್ಣ ಗೋಪಾಲಕನಂತೆ ಅವನ ಹತ್ರ ಆಕಳಿದೆಯಂತೆ, ಆಕಳು ತಗೊಂಡ್ಬರೋಣ. ಆಕಳು ಸಾಕೋದು ಉದ್ಘಾಟನೆನಪ್ಪ, ಅದರ ಪೋಷಣೆ ಇದೆಲ್ಲ ಬಹಳ ಕಷ್ಟ. ಅದಕ್ಕೆ ಸೊಳ್ಳೆ ಕಚ್ಚುತ್ತೆ, ಅದನ್ನ ಸರಿಯಾಗಿ ನೋಡ್ಕೋಬೇಕು, ಅದನ್ನ ನೋವಾಗದಿರೋದನ್ನ ನೋಡ್ಕೋಬೇಕು. ನಮ್ಗೆ ಹಾಲು ಕರೀಲಿಕ್ಕೆ ಬರಲ್ಲ, ಏನಿಲ್ಲ, ಬೇಡ. ಇನ್ನೊಂದು ಮಗು ಹೇಳ್ತಂತೆ, ಅಪ್ಪ ನನಗೇನು ಬೇಡ, ನೀನು ತೊಗೊಂಡೋಗ್ತಿದೆಯಲ್ಲ ಅವಲಕ್ಕಿ, ಇದು ನನ್ನ ಮಗ ಕೊಟ್ಟ ಅಂತ ಹೇಳಿ. ನೋಡಿ, ಆ ಸುಧಾಮನ ಮಕ್ಕಳಿಗೆ ಎಂಥ ಭಕ್ತಿ. ಸರಿ, ಸುಧಾಮ ಹೊರಟ. ದ್ವಾರಕ ವರ್ಣನೆ ಮಾಡ್ತಾರೆ ಅತ್ಯದ್ಭುತವಾಗಿ. ದ್ವಾರಕಾಪಟ್ಟಣಕ್ಕೆ ಹೋದ. ಆ ದ್ವಾರಕಾಧೀಶನಾದ ಕೃಷ್ಣನ ಅರಮನೆಗೆ ಇಬ್ಬರು ದ್ವಾರಪಾಲಕರಂತೆ. ಅವ್ರು ಅಡ್ಡಗಟ್ಬಿಟ್ರು ಈ ಸುಧಾಮನ್ ನೋಡಿ. ಕೃಷ್ಣನ್ ಸ್ನೇಹಿತ ನಾನು, ನನ್ನ ಒಳಗೆ ಬಿಡು ಅಂತ ಸುಧಾಮ ಕೇಳಿದ್ರು. ಅವ್ರು ಹೇಳಿದ್ರು, ಈ ತರ ಹೇಳ್ಕೊಂಡು ದಿನಕ್ಕೆ 1000 ಜನ ಬರ್ತಾರೆ, ಹಾಗೆಲ್ಲ ಬಿಡಕ್ಕಾಗಲ್ಲ. ಇಲ್ಲಪ್ಪ, ನಾನು ಖಂಡಿತ ಕೃಷ್ಣನ್ ಸ್ನೇಹಿತ. ಯಾವ ವಯಸ್ಸಿನಲ್ಲಿ ಸ್ನೇಹಿತ? ನಾವಿಬ್ರು ಬಾಲ್ಯ ಸ್ನೇಹಿತರು. ನಾವಿಬ್ರು ಒಂದೇ ಗುರುಕುಲದಲ್ಲಿ ಓದದಂತವರು. ಈ ತರ ಹೇಳ್ಕೊಂಡು 100 ಜನ ಇದನ್ನು ನೋಡೋದೆಲ್ಲ ನಿಂತಿದ್ದಾರೆ. ಇವನ್ನೆಲ್ಲ ಬಿಡಲಿಕ್ಕಾಗತ್ತಾ? ಇಲ್ಲ, ಹೋಗಿ ಹೇಳಿ, ಒಮ್ಮೆ ಕೃಷ್ಣನಿಗೆ ಹೇಳಿ ಸುಧಾಮ ಬಂದಿದ್ದಾನೆ ಅಂತ. ಸರಿ ಆಯ್ತು, ಹೋಗಿ ಕೃಷ್ಣನಿಗೆ ಹೇಳ್ತೀನಿ. ನೀನು ಕೃಷ್ಣ ಇಬ್ರು ಸ್ನೇಹಿತರು ಅನ್ಲಿಕ್ಕೆ ಏನ್ ಸಾಕ್ಷಿ, ಏನಾದ್ರು ಘಟನೆ ಹೇಳಿ. ಸರಿ, ಸುಧಾಮ ಅನ್ನಂತ. ಕೃಷ್ಣ ನಮ್ಮೊಟ್ಟಿಗೆ ಇರೋ ಕಾಲಕ್ಕೆ ಗೋಗಳ ಮಧ್ಯದಲ್ಲಿ ತಾನು ಕೊಳಲನ್ನು ಉಡ್ತಾ ಇತ್ತು. ಮಥುರಾನಾಥನ ಮುರಳಿ ನಾದವನ್ನ ಕೇಳಿ ಇಡೀ ಜಗಂಗಳೆಲ್ಲ ಮೈ ಮರ್ತ್ಬಿಡ್ತಂತೆ. ಆ ಆಕಳು ಆ ಕೃಷ್ಣನ ಕೊಳಲ ಗಾನವನ್ನ ಕೇಳ್ತಾ, ಆ ಆಕಳಿಗೆ ಏನು ಸ್ವಭಾವ ಅಂತಂದ್ರೆ ಯಾವಾಗಲೂ ಜಿಗಿತಾರೆ ಅಂತ, ಅದರ ಸ್ವಭಾವ. ಆ ಜಿಗಿಯೋದನ್ನೇ ನಿಲ್ಲಿಸ್ಬಿಡ್ತಂತೆ. ನಾ ಜಿಗಿತಿದ್ರೆ ಆ ಕೃಷ್ಣನ ಕೊಳಲಿನ ಧ್ವನಿ ನಮ್ಗೆ ಕೇಳಲಿಕ್ಕಾಗಲ್ಲ ಅಂತೇಳಿ ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ನಡೆಸೋದಂತೆ. ಗಾಳಿ ಜೋರಾಗಿ ಬೀಸೋದೇ ನಿಲ್ಲಿಸ್ಬಿಡ್ತಂತೆ.
ಆ ದುಂಬಿಗಳೆಲ್ಲ ಶಬ್ದ ಮಾಡಿದ್ರೆ ಕೃಷ್ಣನ್ ಕೊಳಲಿನ ದಾನ ಕೇಳಲ್ಲ ಅಂತ ಹೇಳ ತಾನು ಸುಮ್ಮನೆ ಮೂಕವಾಗಿ ಆ ಕೃಷ್ಣನ್ ಕೊಳಲಿನ ದಾನವನ್ನು ಕೇಳ್ತಾನೆ. ಅದಕ್ಕೆ ಆ ದ್ವಾರಪಾಲ ಕೇಳಿ, ಇದೆಲ್ಲ ಗೊತ್ತಿರೋ ಕತೆ, ಇದೇನು ಬೇಕಾಗಿಲ್ಲ, ಬೇರೆದೇನಾಗಿದ್ರೆ ಹೇಳಿ. ಸುಧಾಮ ಅನ್ನಂತ ಕೃಷ್ಣ ಕೊಳಲನ್ನ ಊದಿದ್ರೆ ಒನಕೆ ಕೂಡ ಚಿಗುರ್ತಿತ್ತು, ಒಣಗೋಗಿರೋ ಕಟ್ಟಿಗೆಗಳೆಲ್ಲ ಚಿಗುರ್ತಿತ್ತು. ಚೆನ್ನಾಗಿದೆ. ಕೃಷ್ಣನ್ ಕೊಳಲು ಯಾವುದರಿಂದ ಮಾಡಿದ್ದು ಅಂತ ಕೇಳಿದ್ರು. ಬಂಗಾರದ್ದು, ಬೆಳ್ಳಿದು? ಇಲ್ಲ, ಕೃಷ್ಣನ್ ಕೊಳಲು ಬಿದಿರಿದು. ಅಲ್ಲ, ಕೃಷ್ಣ ಕೊಳಲನ್ನು ಊದಿದ್ರೆ ಬೇರೆ ಮರಗಳೆಲ್ಲ ಚಿಗುರುತ್ತೆ ಅಂದಮೇಲೆ ಕೃಷ್ಣನ್ ಕೊಳಲು ಚಿಗರಲ್ವೇ ಅಂತ ಪ್ರಶ್ನೆ ಮಾಡೋದು. ಇವತ್ತಿನ ಮಕ್ಕಳಿಗೆ ತಾನೇ ಪ್ರಶ್ನೆ ಮಾಡೋದು. ಏನ್ ಹೇಳೋದು ಉತ್ತರ? ಎಲ್ಲ ಚಿಗುರ್ತಿತ್ತು, ಕೃಷ್ಣನ್ ಕೊಳಲೇ ಚಿಗುರ್ತಿಲ್ಲ ಅಂತಂದ್ರೆ ಏನ್ ಅರ್ಥ? ಅಷ್ಟರಲ್ಲಿ ಯಾರೋ ಒಬ್ಬ ಕೃಷ್ಣನ್ಗೆ ಹೇಳಿದ, ನಿನ್ನ ಸ್ನೇಹಿತ ಸುಧಾಮ ಬಂದಿದ್ದಾನೆ ಅಂತ. ಕೃಷ್ಣ ಏನು ಮಾಡ್ತಿದ್ನೋ ಬಿಟ್ನೋ, ತನ್ನ ಶಲ್ಯವನ್ನು ಒಗೆದು ರುಕ್ಮಿಣಿಗೆ ಹೇಳ್ದ, ಬಂಗಾರದ ತಟ್ಟೆಯನ್ನು ತಂದು ಬೆಚ್ಚಗಿರೋ ಬಿಸಿಲನ್ನು ತಗೊಂಬನ್ನಿ, ನನ್ನ ಸ್ನೇಹಿತ ಬಂದಿದ್ದಾನೆ, ಬ್ರಾಹ್ಮಣೋತ್ತಮ, ಅವನ ಪಾದನ ತೊಳೆಬೇಕು. ಅಷ್ಟರಲ್ಲಿ ಮಾತುಕತೆ ನಡೀತಾ ಇದೆ. ಇವ್ರು ಕೇಳು, ಕೃಷ್ಣನ ಕೊಳಲು ಯಾಕೆ ಚಿಗುತ್ತಿಲ್ಲ ಹೇಳು. ಅದಕ್ಕೆ ಸುಧಾಮ ಎಂತ ಉತ್ತರ ಕೊಟ್ಟ ಅಂದ್ರೆ, ಹೇಳದಂದ್ರೆ ಕೃಷ್ಣನ ಕೈಗೆ ಹೋದ್ಮೇಲೆ ಪುನರ್ಜನ್ಮ ಇಲ್ಲ, ಆಗ ಚಿಗಲಿಲ್ಲ. ಆಹಾ, ಎಂಥ ಉತ್ತರ! ನೀನ್ ಖಂಡಿತ ಕೃಷ್ಣನ್ ಸ್ನೇಹಿತ ಅಂತ ಹೇಳಿ ಅಷ್ಟರಲ್ಲಿ ಕೃಷ್ಣ ಬಂದ. ಸುಧಾಮ ಅಂತ ಆಲಿಂಗನ ಮಾಡಿಕೊಂಡ. ಆ ಸುಧಾಮನ್ ಜಡೆ ಎಲ್ಲ ಮಣಗಟ್ಬಿಟ್ಟಿತ್ತಂತೆ. ಆ ಬ್ರಾಹ್ಮಣನಿಗೆ ಅಭ್ಯಂಜನ ಮಾಡ್ಕೊಳ್ಳಿಕ್ಕೆ ಒಂದು ತೊಟ್ಟೆ ಎಣ್ಣೆ ಇಲ್ಲ, ಅಂತ ಬಡತನ, ಬಟ್ಟೆ ಇಲ್ಲ, ಅದಕ್ಕೆ ಒಳಗಡೆ ಕರ್ಕೊಂಡೋದ. ಈ ಎಲ್ಲ ಗೊತ್ತಿಲ್ಲ ಅಂತ ಕತೆ. ಹೊರಗಡೆ ಕರ್ಕೊಂಡೋದ, ಅವನಿಗೆ ಅಭ್ಯಂಜನ ಸ್ನಾನ ಮಾಡಿದ. ಕೃಷ್ಣ ತನ್ನ ಕೈಯಿಂದ ಅಭ್ಯಂಜನ ಸ್ನಾನ ಮಾಡುವ ಸುಧಾಮನಿಗೆ ಅಂತಂದ್ರೆ ಆ ಸುಧಾಮ ಎಂಥ ಪುಣ್ಯವಂತ. ಅದಕ್ಕೆ ನವವಿಧ ಭಕ್ತಿಯಲ್ಲಿ ಸಖ್ಯವನ್ನು ಮಾಡಬೇಕು ಅಂತ ಹೇಳ್ತಾರೆ. ಸಖ್ಯಂ, ಪರಮಾತ್ಮನೇ ಸ್ನೇಹಿತ. ಪರಮಾತ್ಮನಿಗೆ ನಾವೆಲ್ಲವನ್ನ ನಿವೇದನೆ ಮಾಡ್ಕೋಬೇಕು. ನಾವು ಕಷ್ಟ ಸುಖಗಳನ್ನ ಹೆಂಡತಿಗೂ ಹೇಳಿದಿರೋದನ್ನು ಸ್ನೇಹಿತರ ಹತ್ರ ಹೇಳ್ಕೊತೀವಿ. ಹಾಗೆ ಪ್ರತಿಯೊಂದನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು. ಮನೆಯಿಂದ ಹೊರಗಡೆ ಬರ್ತೀವಿ, ಆಗ ನಮ್ಮ ಅನುಸಂಧಾನ ಏನಿದೆ, ಸ್ವಾಮಿ ಮನೆಯಿಂದ ಹೊರಡ್ತಾ ಇದ್ದೀನಿ, ಹೋಗಿ ಬರ್ತೀನಪ್ಪ ಅಂತ ಪ್ರಾರ್ಥನೆ ಮಾಡ್ತೀನಿ. ಕಂಡಲ್ಲಿ ಪರಮಾತ್ಮನ ಕಾಣಬೇಕು. ಎಷ್ಟೋ ಜನ ಹಿಂದಿನವರೆಲ್ಲ ಕೋಲಿಗೆ ಒಂದು ಮೇಲೆ ಬಟ್ಟೆ ಒಣಗಾಕಿರೋ ಬಟ್ಟೆಯನ್ನು ತಗೊಂಡು ಉಟ್ಕೊಳ್ಳುವಂಥದ್ದು ಅಭ್ಯಾಸ. ಇವತ್ತೆಲ್ಲ ಬೀರುವಿಂದ ತಗೋತಾರೆ. ಬಟ್ಟೆ ತಗೊಳ್ಳುವಾಗ ಅನುಸಂಧಾನ ಮಾಡಬೇಕಂತೆ. ಅವತ್ತು ದ್ರೌಪದಿ ದೇವಿಗೆ ನೀನು ಹೇಗೆ ವಸ್ತ್ರವನ್ನು ಕೊಟ್ಟೆ, ಹೀಗೆ ನನಗೆ ಹಾಗೆ ಕೊಡ್ತಿದ್ಯಾ ಅಂತೇಳಿ ಅನುಸಂಧಾನ ಮಾಡ್ತಿರ್ಬೇಕಂತೆ. ಒಂದೊಂದು ಕಣದಲ್ಲೂ ಪರಮಾತ್ಮನ ಚಿಂತನೆ ಮಾಡಬೇಕು. ಅಂತ ಚಿಂತನೆ ಸುಧಾಮನಲ್ಲಿತ್ತು. ಅಭ್ಯಂಜನ ಸ್ನಾನ ಆಯಿತು, ಊಟ ಆಯಿತು, ಎಲ್ಲ ಆಯಿತು. ಕಡೆ ನಿಮ್ಗೆಲ್ಲ ಗೊತ್ತು, ಕೃಷ್ಣನ ಕೇಳೋ, ಏನ್ ಕೃಷ್ಣ, ಏನ್ ಸುಧಾಮ, ನನಗಾಗಿ ಏನ್ ತಂದಿದೀಯ? ವೈನಿ ಏನ್ ಕಳಿಸೋದು? ವೈನಿ ಕೊಟ್ಟಿದ್ದನ್ನ ಒಯ್ದು ತಂದ ನನಗೆ, ಅಥವಾ ನೀನೇ ದಾರಿಯಲ್ಲಿ ತಿಂದ, ಏನ್ ಕತೆ? ಅವನಿಗೆ ಮುಜುಗರ ಆಯ್ತು. ಮುಗ್ಗಲು ಬಂದಂತ ಅವಲಕ್ಕಿ, ಇದನ್ನೇ ಕೊಡೋಣ. ಕೃಷ್ಣ ತಾನೇ ಸೆಳೆದು ಅವ ಲಕ್ಕಿ ಅಂತೆ. ಯಾರು? ಸುಧಾಮ ಲಕ್ಕಿ, ಅವ ಲಕ್ಕಿ, ಅದಕ್ಕೆ ಅವಲಕ್ಕಿ ತಂದ. ಆ ಗಂಟನ್ನ ಬಿಚ್ಚಿ ಕೃಷ್ಣ ಏನ್ ಮಾಡ್ದ ಅಂತಂದ್ರೆ, ಬ್ರಾಹ್ಮಣ ತಂದಿರೋದು ಅವನ ಅನ್ನಂತೆ, ಕೃಷ್ಣಾರ್ಪಣ ಅನ್ನಂತೆ, ಇದು ಪರಮಾತ್ಮನ ಪ್ರಸಾದ ಅಂತೇಳಿ ಕೃಷ್ಣ ಏನ್ ಮಾಡ್ದ, 3 ತುತ್ತು ಮಾಡಿದಂತೆ. ಒಂದು ತುತ್ತು ತಾನು ಬಾಯಿಗೆ ಹಾಕೊಂಡಂತೆ, ವರ್ಣಸಂದಂತೆ. ಹಬ್ಬ ರುಕ್ಮಿಣಿ ಸತ್ಯಭಾಮೇಗ, ನೀವು ಯಾರು ಇಂಥ ಪಾಕವನ್ನ ತಯಾರು ಮಾಡ್ಲಿಕ್ಕಾಗಲ್ಲ, ಅಷ್ಟು ಮಧುರವಾಗಿದೆ. 2ನೇ ತುತ್ತು ತಗೊಂಡ, ಮೂಗತ್ರ ಇಟ್ಕೊಂಡ, ರೀ ಅನ್ಲು ರುಕ್ಮಿಣಿ, ನನಗೂ ಬೇಕು ಪಾಲು, ಚೆನ್ನಾಗಿದೆ ಅಂದ್ರಲ್ಲ, ಆಯ್ತಮ್ಮ ಬಾ, ಎಲ್ಲ ತನ್ನ ಪತ್ನಿಯರಿಗೆಲ್ಲ ಕೊಟ್ಟ. 3ನೇ ತುತ್ತಿತ್ತಲ್ಲ, ಅವರನ್ನ ಇನ್ನೊಬ್ಬ ಆ ಅಧಿಪಾಲಕನನ್ನ ಕರೆದು ಇಡೀ ದ್ವಾರಕಾ ಜನರಿಗೆ ಹಂಚು ಬಾ ಅಂತ. 3ನೇ ತುತ್ತು ಇಡೀ ದ್ವಾರಕಾ ಜನ ತಿಂದ್ರಂತೆ. ಕಡೆಗೆ ಆ ತುತ್ತು ಹಾಗೆ ಇರ್ತದೆ, ಎಷ್ಟು ಕೊಟ್ಟರು ಕೂಡ ಮುಗಿಲಿಲ್ಲ. ಕೃಷ್ಣನ ಕೈಯಿಂದ ಬಂದಿದ್ದೆಲ್ಲ ಅಕ್ಷಯ. ಕಡೆಗೆ ಕೇಳಿದಂತೆ ಕೃಷ್ಣ, ನೀನ್ ತಿಂದೇನಪ್ಪ? ತಿಂದಿಲ್ಲ ಅಂದಾಗ ಕೃಷ್ಣ ತನ್ನ ಕೈಗೆ ತಗೊಂಡು ಕೊಟ್ಟು ತಿಂದು ಬಂದರು. ಅವಾಗ ಮುಗೀತಂತೆ. ಇಡೀ ದ್ವಾರಕಾ ಜನ ಹಬ್ಬ ಹೊಟ್ಟೆ ತುಂಬಿತು ಅಂದರು. ಸುಧಾಮನ ಕಣ್ಣಲ್ಲಿ ನೀರು. ಇದರ ಅನುಸಂಧಾನ ಏನು ಅಂತಂದ್ರೆ, ಪರಮಾತ್ಮನಿಗೆ ನಾವು ಮಾತ್ರ ಚೆನ್ನಾಗಿ ಬಾಳೆ ಎಲ್ಲ ದೊಡ್ಡದು ಹಾಕೊಂಡು ಊಟ ಮಾಡ್ತೀವಿ. ದೇವ್ರಿಗೆ ಇಷ್ಟೇ ಅನ್ನ ಇಡ್ತೀವಲ್ಲ, ಅವ್ನಿಗೆ ಹೊಟ್ಟೆ ತುಂಬಿಟ್ಟ ಅನ್ನೋ, ಅವ್ನಿಗೆ ಹೊಟ್ಟೆನೇ ಇಲ್ಲ ಅಂದ್ರೆ ನೀನು ಇಷ್ಟ ಅರ್ಪಣೆ ಮಾಡ್ತೀಯಲ್ಲ, ಅವನು ಮಹತ್ವ ಆಗಿ ಕೊಡ್ತಾನೆ. ಇದೇ ಸ್ವಾಮಿಯ ಮಹತ್ವ. ಅದಕ್ಕೆ ಹೇಳೋದು, ಅವತ್ತು ಅಷ್ಟೆಲ್ಲ ತಿಂದು ನಾಟಕ ಮಾಡಿದವನು ಇವತ್ತು ನಮ್ಮ ಮನೆಗೆ ಬಂದು ತಿರ್ಲಿಕ್ಕಾಗಲ್ಲ. ಮತ್ತೆ ಪುನಃ ಮಾತಾಡಲಿಲ್ಲ ಶ್ರೀನಿವಾಸ. ಗರುಡನನ್ನ ಇಳಿದು ಲಕ್ಷ್ಮೀ ಬಕುಲಾದೇವಿ ಬನ್ನಿ ಅಂತ ಕರ್ಕೊಂಡದ. ಒಳ್ಳೆ ಮುತುಕದಲ್ಲಿ ಹಾಕಿ ಬರುತ್ತೆ, ಹಸಿ ಮುತುಕದಲ್ಲಿ ಹಾಕಿ. ಮುತುಕ ಬಹಳ ಶ್ರೇಷ್ಠವಾದ ಎಲೆ, ಯಾವ ಕಾಲಕ್ಕೆ ಬೇಕಾದ್ರೂ ಬಳಸ್ಬೋದು. ಬಾಳೆ ಎಲೆ ಕೆಲವಾರು ಕಾಲಕ್ಕೆ ನಿಷಿದ್ಧ.
ಶ್ರಾದ್ದ ಮಾಡೋ ಕಾಲಕ್ಕೆ ಪಕ್ಷ ಮಾಸದಲ್ಲಿ ಬಳಸಲೇಬೇಡಿ ಅಂತ ಹೇಳಿ. ಮುದುಕದೆಲೆ ಬ್ರಹ್ಮದೇವರ ಸಂವಿಧಾನ. ಉಪನಯನ ಮಾಡೋ ಕಾಲಕ್ಕೆ ಬ್ರಹ್ಮದಂಡ ಅಂತ ಕೊಡ್ತೀವಲ್ಲ, ಮುದುಕದೆಲೆನೆ ಕೊಡೋದು. ದ್ವಿಜರಿಗೆ ಅಂದ್ರೆ ಬ್ರಾಹ್ಮಣರಿಗೆ ಸರ್ವಶ್ರೇಷ್ಠವಾದದ್ದು ಮುದುಕದೆಲೆ. ಆ ಮುದುಕದೆಲೆ ಹಾಕಿದ್ರಂತೆ, ಹುಗ್ಗಿ ಮಾಡಿದ್ರು, ಹುಗ್ಗಿ ಹಾಕಿದ್ರು, ಯಾವ್ದೋ ಗರ್ಕೆಯನ್ನು ಕಿತ್ತಿ ಅದ್ರ ಗೊಜ್ಜು ಮಾಡಿದ್ರಂತೆ. ಗಮ್ಮನ್ನೋ ವಾಸನೆ ಎಲ್ಲ ದೇವತೆಗಳಿಗೂ ಮುಟ್ಟುಬಿಡ್ತು. ಹೊರಗಡೆ ನಿಂತಿದ್ರಲ್ಲ ಗರುಡನಿಂದ ಆದಿಯಾಗಿ ಎಲ್ಲರೂ ಅವ್ರಿಗೆಲ್ಲ ಸಿಟ್ಟು ಬಂದ್ಬಿಡ್ತು. ಮದುವೆ ಕರೆದು ಶ್ರೀನಿವಾಸ ಹಿಂಗೆ ಅವಮಾನ ಮಾಡ್ತಿದ್ದಾನೆ ಅಂತ ತಮ್ಮ ಹತ್ರ ಏನೇನು ಪದಾರ್ಥಗಳಿತ್ತು, ಕಮಂಡಲ ಇತ್ತಂತೆ, ದಂಡ ಇತ್ತಂತೆ, ಅದನ್ನೆಲ್ಲ ಶ್ರೀನಿವಾಸ ದೇವರು ಹೊಡೆದ್ಬಿಡೋಣ ಅಂತ ಸಿದ್ಧ ಮಾಡ್ಕೊಂಡಿದ್ರು. ಶ್ರೀನಿವಾಸ ಒಳಗಡೆ ತಿಂದ. ಲಕ್ಷ್ಮೀದೇವಿ ಏನು ಎಂಥ ರುಚಿ ಸುಖಾಚಾರ. ಯಾಕೆ ಬೇಡ ಅಂತ ಹೇಳಿದ್ದೆ? ಯಾಕೆ ರುಚಿ ಬಂತು ಗೊತ್ತಾ? ಅವನ ಹತ್ರ ಏನೂ ಇಲ್ಲ, ಇಂಗೂ ಇಲ್ಲ, ಒಗ್ಗರಣೆನೂ ಇಲ್ಲ, ಏನೂ ಇಲ್ಲ, ಬರೀ ಹೆಸರು ಬೇಳೆ ಅಕ್ಕಿ ಹಾಕಿ ಬೇಯಿಸಿರೋದು, ಉಪ್ಪು ಹಾಕಿಲ್ಲ. ಯಾಕೆ ಇದಿಷ್ಟು ರುಚಿಯಾಗಿದೆ ಅಂತಂದ್ರೆ ಭಕ್ತಿಯ ರಸವನ್ನೇ ಇದರಲ್ಲಿ ಇಟ್ಟಿದ್ದಾನೆ. ಭಕ್ತಿಯಿಂದ ಪಾಕ ಮಾಡಿದನಲ್ಲ, ಅದಕ್ಕೆ ಈ ರುಚಿ. ಅದಕ್ಕೆ ಲೋಕದಲ್ಲಿ ಯಥಾ ಅನ್ನಂ ಬಂದಂತೆ ಲೋಕೆ ತಥಾ ಬುದ್ಧಿ ಪ್ರದಾಯಿತು. ಅಡುಗೆ ಮಾಡೋರು ಪರಮಾತ್ಮನ ಸ್ಮರಣೆಯನ್ನು ಮಾಡಬೇಕು. ಅಡುಗೆ ಮಾಡೋರು ತಮ್ಮಲ್ಲಿ ಏನೇನೋ ವಿಚಾರಗಳನ್ನಿಟ್ಟು ಮಾಡಿದ್ರೆ ಅದೆಲ್ಲ ಅನ್ನ ಸ್ವೀಕಾರ ಮಾಡತ್ತಂತೆ. ಆ ತಿಂದವ್ರಿಗೆಲ್ಲ ಪರಿಣಾಮ ಬೀರುತ್ತೆ. ಅದಕ್ಕೆ ಯಥಾ ಅನ್ನಂ ಬಂದಂತೆ ಲೋಕೆ ತಥಾ ಬುದ್ಧಿ ಪ್ರದಾಯಿತು. ಅನ್ನ ಬಹಳ ಶುದ್ಧವಾಗಿರ್ತದೆ. ಶ್ರೀನಿವಾಸ ಹೇಳಿದ, ನೋಡ್ದ ಅವನ ಮನಸ್ಸಿನಿಂದ ಎಷ್ಟು ಭಕ್ತಿಯಿಂದ ಮಾಡಿದ. ತೃಪ್ತಿ ಆಯಿತು. ಲಕ್ಷ್ಮೀದೇವಿಗಳ ಕೇಳಕ್ಕೆ ಹೋಗ್ಬೇಡ, ಮತ್ತೆ ಹಾಕ್ಸ್ಕೋಬೇಡ, ಪಾಪ ಬ್ರಾಹ್ಮಣ ಎಷ್ಟು ಮಾಡಿದಾನೆ, ಏನೋ ಚಿಕ್ಕ ಕುಮಟಿಯಲ್ಲಿ ಮಾಡಿರ್ತಾನೆ, ಕೇಳಬೇಡ. ಆಯ್ತು ಅಂತ ತೃಪ್ತಿ ಆಯಿತು. ಆ ಪರಮಾತ್ಮನಿಗೆ ಶುಕಾಚಾರ್ಯ ಕೈಗೆ ನೀರು ಹಾಕಿ ಕೈ ತೊಳಿಸೋದು, ಕಾಲನ್ನು ತೊಳಸಿ ಊಟ ಆದಮೇಲೆ ಕಾಲು ಒರೆಸ್ಕೋಬೇಕಂತ. ಕಾಲು ಒರೆಸಿ ಪರಮಾತ್ಮನಿಗೆ, ಸ್ವಾಮಿ ಆಯ್ತು, ನನ್ನ ತೃಪ್ತಿ ಆಯ್ತು, ಇನ್ನೀನು ಮದುವೆ ಹೋಗ್ತೀನಿ, ವಿವಾಹವನ್ನು ಮಾಡ್ಕೊಂಡು ನಾನು ನಿನ್ನ ಹಿಂದೆ ಬರ್ತೀನಿ ಅನ್ನೋ ಶುಕಾಚಾರ್ಯ. ಸರಿ ಆಯ್ತು ಅಂದ. ಹೊರಗಡೆ ಬರೋ ಕಾಲಕ್ಕೆ ಬ್ರಹ್ಮಾದಿ ಎಲ್ಲ ದೇವತೆಗಳಿಗೆ ಸಿಟ್ಟು ಬಂದ್ಬಿಟ್ಟಿದೆ. ದೇವರು ನಮ್ಮನ್ನು ಬಿಟ್ಟು ತಾನು ಮಾತ್ರ ರುಚಿ ರುಚಿಯಾಗಿ ತಿನ್ಬಿಟ್ಟಿದ್ದಾನೆ ಅಂತ. ದೇವರು ಹೊರಗಡೆ ಬಂದು ತೇಗದಂತೆ ಎಲ್ಲ ದೇವತೆಗಳಿಗೆ ಹೊಟ್ಟೆ ತುಂಬಿಡ್ತಾರೆ. ಅಬ್ಬಬ್ಬ ನಮಗೂ ಹೊಟ್ಟೆ ತುಂಬಿತು, ನಡೆಯೋಣ ಅಂತೇಳಿ ಮುಂದೆ ದಿಬ್ಬಣ ಹೊರಡ್ತು. ಅಲ್ಲಿ ಬೃಹಸ್ಪತಿ ಆಚಾರ್ಯರು, ಧರಣಿ ದೇವಿ, ಆಕಾಶ ರಾಜ ನಿಂತಿದ್ದಾರೆ ಎದುರುಗೊಳ್ಳಿಕ್ಕೆ. ಯಾರ್ಯಾರು ಬರ್ತಾ ಇದ್ದಾರೆ. ಬೃಹಸ್ಪತಿ ಆಚಾರ್ಯರು ಹೇಳಿದ್ರು, ಶ್ರೀನಿವಾಸನನ್ನ ಆಕಾಶ ರಾಜ ಕಂಡಿಲ್ಲ, ಅವನು ಹೇಗಿದ್ದಾನೆ ಗೊತ್ತೇ ಇಲ್ಲ, ಅವನ ಬಗ್ಗೆ ವರ್ಣನೆ ಮಾಡಿಲ್ಲ, ಅವನ ಬಗ್ಗೆ ಕೇಳೇ ಇಲ್ಲ. ಯಾವಾಗ ಶುಕಾಚಾರ್ಯರು ಅವನ ಬಗ್ಗೆ ಏನು ಕೇಳಬೇಡಿ, ನೀವು ಸುಮ್ಮನೆ ಒಪ್ಕೊಳ್ಳಿ ಅಂತಂದ್ರು, ಗುರುಗಳ ವಾಕ್ಯಕ್ಕೆ ಎಂದೂ ಕೂಡ ಅವನು ಎಂದೂ ಎದುರು ಮಾತಾಡದೆ ಒಪ್ಕೊಂಡಿದ್ದ. ಹಾಗಾಗಿ ಎದುರುಗಡೆ ನೋಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಯಾರಾದ್ರು ಇಬ್ಬರು ಮಕ್ಕಳು ಬರ್ತಿದ್ದಾರಲ್ಲ. ಬೃಹಸ್ಪತಿ ಆಚಾರ್ಯಂದು ಮದುವೆ ಆಗ್ತಿದ್ದಾನಲ್ಲ ಹುಡುಗ, ಅವನು ಮರಿ ಮಕ್ಕಳಪ್ಪ. ಅಯ್ಯಯ್ಯೋ, ಮರಿ ಮಕ್ಕಳಿದ್ದಾರೆ ಅವನಿಗೆ, ಅಷ್ಟು ವಯಸ್ಸಾಗಿದ್ಯಾ? ಯಾರವರು? ಅವನು ಗಣಪತಿ ಸುಬ್ರಹ್ಮಣ್ಯ ಅಂತ. ಹೌದಾ, ಸರಿ ಬನ್ರಪ್ಪ ಮಕ್ಕಳ. ಸರಿ ನೋಡಿದ್ರು, ಅದು ಯಾರು ತ್ರಿಶೂಲ ಇಟ್ಕೊಂಡ್ ಬರ್ತಿದಾರಲ್ಲ, ಅವರೇ ಮೊಮ್ಮಕ್ಕಳು, ಪರಮಾತ್ಮನ ಮೊಮ್ಮಗ ರುದ್ರದೇವರು. ಮೊಮ್ಮಗನು ಬರ್ತಾ ಇದ್ದಾನ. ಸರಿ ಬರ್ಲಿ. ಬ್ರಹ್ಮದೇವರು 4 ತಲೆ, ಅವರು ಬಂದ್ರು. ಮನ್ಮಥನೂ ಬಂದಂತ. ಮನ್ಮಥನ ನೋಡ್ಬಿಟ್ಟು ಅಲ್ಲೇ ನಮಸ್ಕಾರ ಮಾಡ್ಬಿಟ್ಟು ಆಕಾಶದಾಗ, ಎಷ್ಟು ಚೆನ್ನಾಗಿದ್ದಾನೆ. ಅದಕ್ಕೆ ಅಂದ್ರು, ಇವನು ಬರೀ ಮನ್ಮಥ, ಇವನಿಗೆ ಮನ್ಮಥ, ಸಾಕ್ಷಾತ್ ಮನ್ಮಥ ಇನ್ನೂ ಹಿಂದೆ ಬರ್ತಾ ಇದ್ದಾನೆ ಕಾಯಿ. ಆ ಗರುಡಾರೂಢನಾಗಿ ಬರ್ತಾ ಇರೋ ಸ್ವಾಮಿಯನ್ನು ನೋಡಿ ಆ ಆಕಾಶ ರಾಜನ ಮಾತೇ ಹೊರಡಲಿಲ್ಲ. ನೋಡಿ ಆನಂದ ಚಿತ್ತರಾಗಿ ಆ ಬೃಹಸ್ಪತಿ ಆಚಾರ್ಯ ಹೇಳ್ತಾರೆ, ನೋಡಿ ಅವನೇ ಗರುಡಾರೂಢನಾದ ಸ್ವಾಮಿ, ವೇದಗಮ್ಯನಾದಂಥ ಸ್ವಾಮಿ, ಯಾವ ಶಾಸ್ತ್ರಕ್ಕೂ ಪುರಾಣಗಳಿಗೆ ನಿಲುಕದಂಥ ಸ್ವಾಮಿ ನಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ ಬರ್ತಿದ್ದಾರೆ. ಲಕ್ಷ್ಮೀ ಗೋಕುಲಾದೇವಿ ಸಹಿತವಾಗಿ ಆನಂದವಾಯಿತು, ಮಾತೇ ಆಗಲಿಲ್ಲ. ಆ ಪರಮಾತ್ಮನ ಎದುರುಗೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿ ಹೇಗೆ ಕಾಲು ತೊಳಿಬೇಕು ಅಂತಂದ್ರೆ, ಮಂಗಳ ಕಾರ್ಯದಲ್ಲಿ, ಶ್ರಾದ್ದ ಕಾಲದಲ್ಲಿ, ಎರಡೂ ಕಾಲದಲ್ಲಿ ಯಾರನ್ನು ಆಹ್ವಾನ ಮಾಡಿರ್ತೀರೋ ಅವ್ರನ್ನ ಕೂಡಿಸಿ ಕಾಲು ತೊಳಿಬೇಕು. ಮನೆಗೆ ಆಹ್ವಾನ ಮಾಡುವಾಗ ನೆನ್ಸೆ ಕಾಲು ತೊಳ್ಕೊಂಡ್ ಬರ್ತೀವಿ ಬೇರೆಯವ್ರನ್ನ. ಯಾರನ್ನ ವಿಶೇಷವಾಗಿ ಆಹ್ವಾನ ಮಾಡಿರ್ತೀವಿ ಕೂಡಿಸೇ ಮಾಡ್ಬೇಕಂತ. ಇಲ್ಲ ಅಂತಂದ್ರೆ ಆ ಮಾಡ್ತಕ್ಕಂಥ ಕಾರ್ಯ ಘಾತವಾಗುತ್ತೆ ಅಂತ ಶಾಸ್ತ್ರ ಹೇಳ್ತಾರೆ. ಅದಕ್ಕೆ ಶ್ರೀನಿವಾಸನನ್ನು ಕೂಡಿಸಿ ಆ ಆಕಾಶ ರಾಜ ಪಾದ ತೊಳಿತಾ ಇದ್ದಾರಂತೆ. ಧರಣಿ ದೇವಿ ನೀರನ್ನು ಹಾಕ್ತಾ ಇದ್ದಾಳೆ. ಎಲ್ಲ ದೇವತೆಗಳಿಗೆ ಆನಂದ ಪುಷ್ಪ ಬರ್ತಾರೆ, ಆನಂದ ಭಾಷೆ ಬರ್ತಾ ಇದೆ. ಹೇಗೆ ಪಾದ ತೊಳೆದ್ರು ಆಕಾಶ ರಾಜ ಅಂತಂದ್ರೆ, ಪಾದದ ಮೇಲೆ ನೀರು ಹಾಕಲಿಲ್ವಂತೆ. ಪಾದದ ಮೇಲೆ ನೀರು ಹಾಕಿ ಸ್ವಾಮಿ ನಿನ್ನ ಕಾಲಿತ್ತು ಅಂತೇಳಿ ಆ ಕೆಳಗೆಲ್ಲ ಮುಟ್ಟುಬಿಟ್ರಂತೆ. ಆ ಪರಮಾತ್ಮನ ಪಾದದಲ್ಲಿ ಶಂಖ ಚಕ್ರ ಗದಾ ಪದ್ಮಗಳು ಎಲ್ಲ ಕಾಣಿ ಆ ಪಾದವನ್ನು ತನ್ನ ತಲೆ ಮೇಲೆ ಇಟ್ಟು ಆಕಾಶ ರಾಜ, ನನ್ನ ಜನ್ಮ ಇವತ್ತು ಉದ್ಧಾರ ಆಯ್ತು,
ನನ್ನ ಈ ಜನ್ಮ ಸಾರ್ಥಕವಾಯಿತು ಅಂತ ಅಷ್ಟು ಧನ್ಯತೆಯನ್ನು ಕಂಡಂತೆ ಆಕಾಶರಾಜ. ಅದನ್ನು ಕಂಡಂತೆ ಎಲ್ಲರೂ ಆನಂದವನ್ನು ಸುರಿಸ್ತಾ ಆ ಪರಮಾತ್ಮನ ಪಾದೋದಕ್ಕೆ ನನಗೆ ಬೇಕು ಪ್ರತಿಯೊಬ್ಬರಿಗೂ ತಲುಪುತ್ತೆ. ಕೈ ಹಿಡಿದು ಆ ಪರಮಾತ್ಮನನ್ನ ಒಳಗಡೆ ಕರ್ಕೊಳ್ಳೋದು, ರಂಗು ರಂಗುವಾಗಿರ್ತಕ್ಕಂಥ ತೋರಣಗಳು, ಮುತ್ತಿನ ತೋರಣ ಆ ಮಧ್ಯದಲ್ಲಿ ಕೂಡಿಸಿದ್ರು. ರುದ್ರದೇವರಿಗೆ ಆಜ್ಞೆ ಮಾಡಬೇಕು ಪರಮಾತ್ಮ. ಎಷ್ಟು ಜನ ದೇವತೆಗಳು ಬಂದಿದ್ದಾರೆ, ಅವರೆಲ್ಲರಿಗೂ ವಿವಾಹ ಕಾಣಿಸ್ಬೇಕು. ಯಾಕಂದ್ರೆ ಶ್ರೀನಿವಾಸ ಕಲ್ಯಾಣ ಅಲ್ಲಿ ನೋಡುವಾಗ ಕಂಬ ಅಡ್ಡ, ಅವ್ರ ತಲೆ ಅಡ್ಡ ಅವೆಲ್ಲ ಆಗಬಾರ್ದು. ಯಾಕಂದ್ರೆ ಇವ್ರು ಯಾರಿಗೂ ಕೂಡ ನನ್ನ ವಿವಾಹದ ದರ್ಶನ ನನಗೆ ಕೊಟ್ಟಿಲ್ಲ, ಈಗಲೇ ಕೊಡ್ತಿರೋದು. ಹಾಗಾಗಿ ಎಲ್ರಿಗೂ ಅವ್ರ ಮುಂದೆನೇ ನಡೀತಿದೆ ಅನ್ನೋದು ಕಾಣಬೇಕು. ಅದರ ಜವಾಬ್ದಾರಿಯನ್ನು ನೀವು ಮಾಡುವಂಥ ರುದ್ರದೇವರು ಹೇಳ. ತದನಂತರದಲ್ಲಿ ಅವ್ರ ಕಡೆ ಹೆಣ್ಣಿನ ಕಡೆ ಬೃಹಸ್ಪತ್ಯಾಚಾರ ಪುರೋಹಿತರು, ಗಂಡಿನ ಕಡೆ ವಸಿಷ್ಠ ಋಷಿಗಳು ಪುರೋಹಿತರು. ಈ ರೀತಿಯಲ್ಲಿ ಆ ವಿವಾಹದ ಕಾರ್ಯ ಮುಂದೆ ಏನು ಮಾಡಬೇಕು ಅಂತೆಲ್ಲ ಚಿಂತನೆ ಮಾಡಿದ್ರು. ಅದನ್ನು ನಾಳೆ ದಿನ ಚಿಂತನೆ ಮಾಡ್ತಾ ಅವನ ಮಂಗಳ ಕಾರ್ಯ ಏನಾಯಿತು, ಅವನ ಮಂಗಳ ಮಹೋತ್ಸವ ಅದರ ಅರ್ಥ ಏನು, ಅದಕ್ಕೂ ನಮಗೂ ಏನು ಸಂಬಂಧ, ವರದಕ್ಷಿಣೆಯನ್ನು ಕೊಟ್ಟರು, ಬ್ರಹ್ಮರಥೋತ್ಸವ ಮಾಡಿದ್ರು, ಮುಂದೆ ಏನು ಅನ್ನೋ ವಿಚಾರವನ್ನು ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀನಿವಾಸಂ ಜಗನ್ನಾಥಂ ಪದ್ಮಾವತ್ಯಾಭಿರಾಜಿತಂ ಬ್ರಹ್ಮಾದ್ಯೈಃ ವಿನುತಂ ವಂದೇ ಕುಲದೇವಂ ರಮಾಪತಿಂ. ವೆಂಕಟೇಶ 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 ಪಾಹಿ ಮಾಂ. ವೆಂಕಟೇಶ 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 ರಕ್ಷ ಮಾಂ. ಹನುಮ ಹನುಮ ಭೀಮ ಭೀಮ ಮಧ್ವ ಮಧ್ವ ಪಾಹಿ ಮಾಂ. ಹನುಮ ಹನುಮ ಭೀಮ ಮಧ್ವ ರಕ್ಷ ಮಾಂ. ರಾಘವೇಂದ್ರ 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 ಪಾಹಿ ಮಾಂ. ರಾಘವೇಂದ್ರ 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 ರಕ್ಷ ಮಾಂ. ನಿನ್ನವ ಶ್ರೀನಿವಾಸ ನಾನನ್ಯವನರಿಯನು ಶ್ರೀನಿವಾಸ. ಅಯ್ಯ ಮನ್ನಿಸೋ ತಾಯಿ ತಂದೆ ಶ್ರೀನಿವಾಸ. ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ. ಬಿಡನೋ ನಿನ್ನಂಗ್ರಿ ಶ್ರೀನಿವಾಸ. ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ. ನಾವು ಈ ಕೃತಿಯನ್ನ ಪ್ರತಿನಿತ್ಯ ಹೇಳಬೇಕು. ಯಾಕೆ ಹೇಳಬೇಕು ಅಂತಂದ್ರೆ 40 ಸರಿ ಶ್ರೀನಿವಾಸ ಅಂತಂದ್ರೆ ಅರ್ಥ. ಯಾಕೆ 40 ಸರಿ ಹೇಳ್ಬೇಕು ನಾಳೆ ಹೇಳ್ತೀನಿ. ಇದರಲ್ಲಿ ಒಂದು ಚೆನ್ನಾಗಿ ಚಿಂತನೆಯನ್ನು ಕೊಟ್ಟಿದ್ದಾರೆ. ಪರಮಾತ್ಮನಲ್ಲಿ ಎಷ್ಟರ ಮಟ್ಟಿಗೆ ದಾಸತ್ವ ಮಾಡಬೇಕು ಅಂದ್ರೆ ಕಾಳಂಜಿಯ ಬಿಡುವೆನು ಶ್ರೀನಿವಾಸ ಅಂತ ಹೇಳಿದ್ರು ಅಲ್ವಾ. ಕಾಳಂಜಿ ಅಂದ್ರೆ ಏನು? ಕಾಳಂಜಿ ಅಂದ್ರೆ ಹಿಂದಿನ ಕಾಲಕ್ಕೆ ತುಂಬಾ ದೊಡ್ಡ ವ್ಯಕ್ತಿಗಳು ವಿಳ್ಳೆದೆಲೆಯನ್ನು ಹಾಕೋರಲ್ಲ, ಅದನ್ನೆಲ್ಲ ಏನ್ ಮಾಡೋರು ಅಂದ್ರೆ ಅಲ್ಲಿ ಇಲ್ಲಿ ಉಗಿತಿರ್ಲಿಲ್ಲ. ಒಬ್ಬ ಬಂಟನನ್ನು ಇಟ್ಕೊಂಡು ಒಂದು ಬಟ್ಲು ಇಟ್ಕೊಂಡು ಅದಕ್ಕೆ ಉಗಿಯೋರು. ಆ ಬಟ್ಲಿಗೆ ಕಾಳಂಜಿ ಅಂತ ಹೆಸರು. ಎಷ್ಟರ ಮಟ್ಟಿಗೆ ದಾಸತ್ವ ಅಂತಂದ್ರೆ ಸ್ವಾಮಿ ನೀನು ಹಾಕೋ ಆ ವಿಳ್ಳೆದೆಲೆ ಉಗಿತಿಯಲ್ಲ, ಕಾಳಂಜಿಯ ಪಿಡುವೆನು ಶ್ರೀನಿವಾಸ. ಪ್ರತಿನಿತ್ಯ ಇದು ಹೇಳಬೇಕು. ಇದರ ಸಂಕ್ಷಿಪ್ತ ಚಿಂತನೆ ನಾಳೆ ಕೊಡ್ತೀನಿ. ಕೊಡ್ತಾ ಆ ಶ್ರೀನಿವಾಸ ದೇವರ ಅನುಗ್ರಹಕ್ಕೆ ನಾವು ಪಾತ್ರರಾಗೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.